Hi my dear students, welcome back to your YouTube channel. Today we are going to have a key answers of the question paper Morarji or Kittur Rani Chennamma hostel entrance exams ಆರನೇ ತರಗತಿಯ ಒಂದು ಪರೀಕ್ಷೆಯ ಒಂದು ಕೀ ಆನ್ಸರ್ಸ್ಗಳನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. Okay, we will continue that. If you have that any doubts related to this key answers, you can comment in the comment section. My dear students, we will see the key answers of the question paper of that today's 18 to then it will today. What is the date of today's? It is 18/12. Then it is happened to that 18 to 2024. Today, that which day? Sunday, my dear students. This is the entrance of that Morarji exams and Kitturu Rani. ಈ ಒಂದು ವಸತಿ ಶಾಲೆಗಳಿಗೆ ನಡೆದಿರತಕ್ಕಂಥ ಒಂದು ಕೀ ಆನ್ಸರ್ಸನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಓಕೆ, we have see that the first question, first part is Kannada. There is a what we will have that the questions and answers. The first question is Vibhaga first Kannada. First one is ಉತ್ತಮ ಪದದ ವಿರುದ್ಧಾರ್ಥಕ ಪದ. ಯಾವುದಿಲ್ಲಿ ಉತ್ತಮ ಪದದ ವಿರುದ್ಧಾರ್ಥಕ ಪದ? ಇಲ್ಲಿ ನಾವು ನೋಡಬೇಕಪ್ಪ ಅಂತಂದ್ರೆ ಉತ್ತಮ ಅಂದ್ರೆ ವಿರುದ್ಧಾರ್ಥಕ ಪದ. ಅದು ಏನು ಬರೀಬೇಕಪ್ಪ ಅಂತಂದ್ರೆ ಇಲ್ಲಿ ಅಪೋಸಿಟ್ ವರ್ಡು ಏನು ಬರೀಬೇಕು? ಅಪೋಸಿಟ್ ವರ್ಡು ಉತ್ತಮದ್ದು ಏನಾಗುತ್ತೆ? ಮಧ್ಯಮನೂ ಆಗಲ್ಲ, ಅತ್ಯುತ್ತಮ ಸಿನೋನಿಮ್ ಆಗುತ್ತೆ. ಹಾಗಾದ್ರೆ ರೈಟ್ ಆನ್ಸರ್ ಏನಾಗುತ್ತೆ? ಆಪ್ಷನ್ ಸಿ ಆಗುತ್ತೆ ನೋಡ್ರಿ ಡಿಯರ್ ಸ್ಟೂಡೆಂಟ್ಸ್. ಆಪ್ಷನ್ ಸಿ ಈಸ್ ಉತ್ತಮ ಪದದ ವಿರುದ್ಧಾರ್ಥಕ ಪದ ಅಧಮ. ಓಕೆ, ದಿಸ್ ಇಸ್ ದ ರೈಟ್ ಆನ್ಸರ್, ಶ್ರೇಷ್ಠ ಆಗಲ್ಲ. ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್ ಇಸ್ ಚಂದ್ರಶೇಖರ್ ಪಾಟೀಲ್ ಅವರ ಸಂಕ್ಷಿಪ್ತ ನಾಮ. ಚಂದ್ರಶೇಖರ್ ಅವರ ಪಾಟೀಲ್ ಅವರ ಸಂಕ್ಷಿಪ್ತ ನಾಮ ಏನಾಗಿತ್ತಪ್ಪ ಅಂದ್ರೆ ಚ ಪಾಟೀಲು, ಚಂಪಾ ಪಾಟೀಲು, ಚಂದ್ರ ಪಾಟೀಲು. ಹಾಗಾದರೆ ಇಲ್ಲಿ ಏನಾಗುತ್ತೆ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಸ್ಟೂಡೆಂಟ್ಸ್. ಆಪ್ಷನ್ ಬಿ ಚಂಪಾ. ಓಕೆ, ಇಫ್ ಹ್ಯಾವ್ ದಟ್ ದ ಕನ್ಫ್ಯೂಷನ್, ಇಟ್ ಈಸ್ ದ ಡಿ ಫಸ್ಟ್ ಸಿರೀಸ್ ಕೀ ಆನ್ಸರ್ಸ್. ಡಿ ಫಸ್ಟ್ ಸಿರೀಸಲ್ಲಿ ಬರ್ತಕ್ಕಂಥ ಕ್ವೆಶನ್ ಪೇಪರ್ ಇದು. ಈ ಒಂದು ಅಲ್ಲಿ ಸಿರೀಸ್ಗಳಿದ್ದಾವೆ. ನೀವು D1 ಯಾವ ಸಿರೀಸ್ ಬರುತ್ತಲ್ಲ ಅದನ್ನು ಕ್ವೆಶನ್ ಪೇಪರ್ ನಾನು ತೊಗೊಂಡಿದ್ದೀನಿ. ಓಕೆ, ದೆನ್ ವಿ ಸಾಲ್ವ್ ದಟ್ ಸೆಕೆಂಡ್ ಕ್ವೆಶನ್. ನೆಕ್ಸ್ಟ್ ವಿ ವಿಲ್ ಮೂವ್ ದಟ್ ಥರ್ಡ್ ಕ್ವೆಶನ್. ಓಕೆ, ದ ಥರ್ಡ್ ಕ್ವೆಶನ್ ಈಸ್ ಹಣ್ಣು ಪದಕ್ಕೆ ಕೆಳಗಿನ ಪದಗಳಲ್ಲಿ ಜೋಡು ಪದ ಸೇರಿಸಿ. ಹಣ್ಣು ಪದಕ್ಕೆ ನಾವು ಸರಿಯಾದ ಪದವನ್ನು ಸೇರಿಸಬೇಕು. ಯಾವುದಪ್ಪ ಅಂತಂದರೆ ಇಲ್ಲಿ ತಾಂಬೂಲನ ಅಲ್ಲ, ಹಂಪಲು. ಓಕೆ, ಏನು ಸರಿಯಾದ ಪದ ಏನಾಗುತ್ತೆ? ಇಲ್ಲಿ ಹಣ್ಣು ಅದ, ಅದಕ್ಕೆ ಸರಿಯಾದ ಪದ ಏನಾಗುತ್ತೆ? ಹಣ್ಣು ಹಂಪಲು ಅಂತ ಜೋಡು ಪದ ಅಂತ ಕರಿತೀವಿ. ಧಾನ್ಯನೂ ಆಗಂಗಿಲ್ಲ, ಫಲಾನೂ ಆಗಂಗಿಲ್ಲ. ಹಾಗಾಗಿ ರೈಟ್ ಆನ್ಸರ್ ಈಸ್ ಥರ್ಡ್ ಒನ್, ಹಣ್ಣು ಹಂಪಲು. ನೆಕ್ಸ್ಟ್ ಫೋರ್ತ್ ಒನ್, ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದ ಗುರುತಿಸಿ. ಗುಂಪಿಗೆ ಯಾವ್ದು ಸೇರಂಗಿಲ್ಲ ಅದನ್ನು ತೆಗಿಬೇಕು. ಜಯ, ಭಯ, ಯಶಸ್ಸು, ವಿಜಯ. ಇಲ್ಲಿ ನೋಡ್ರಿ, ಜಯ ಅಂದರೂ ಒಂದೇ, ಯಶಸ್ಸು ಅಂದರೂ ಒಂದೇ, ವಿಜಯ ಅಂದರೂ ಒಂದೇ. ಹಾಗಾದ್ರೆ ರೈಟ್ ಆನ್ಸರ್ ಇಲ್ಲಿ ಗುಂಪಿಗೆ ಸೇರೋದ ಪದ ಯಾವುದಪ್ಪ ಅಂದ್ರೆ ಭಯ. ಭಯ ಎಲ್ಲದ? ಇಲ್ಲದ ನೋಡ್ರಿ. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ವಿ ವಿಲ್ ಮೂವ್ ಟು ದ್ಯಾಟ್ ಫಿಫ್ತ್ ಕ್ವೆಶನ್. ಡಾಕ್ಟರ್ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆ ಡ್ಯಾಶ್ ಆಗಿರುತ್ತದೆ. ರಾಧಾಕೃಷ್ಣರ ಜನ್ಮದಿನವನ್ನು ಯಾವ ಆಚರಣೆ ಅಂತ ಕರೀತಾರೆ? ಶಿಕ್ಷಕ ದಿನಾಚರಣೆ ಅಂತಾರ? ಹೌದು. ದೆನ್ ನೆಕ್ಸ್ಟ್ ಮಕ್ಕಳ ದಿನಾಚರಣೆ ಅಂತಾರ? ಅಲ್ಲ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ದಿನವನ್ನು ಮಕ್ಕಳ ದಿನಾಚರಣೆ ಅಂತಾರ. ಕಾರ್ಮಿಕ ದಿನಾಚರಣೆ ಅಲ್ಲ. ದೆನ್ ಯುವಜನರ ದಿನಾಚರಣೆ. ಹಾಗಾದ್ರೆ ಡಾಕ್ಟರ್ ರಾಧಾಕೃಷ್ಣ ಅವ್ರ ಜನ್ಮ ದಿನಾಚರಣೆ ಯಾವುದು? ಶಿಕ್ಷಕರ ದಿನಾಚರಣೆ ಎಂದು ಕರಿತೀವಿ. ಓಕೆ, ಈ ರೀತಿ ನಾವು ಫಿಫ್ತ್ ಆನ್ಸರನ್ನು ನೋಡಿದ್ವಿ. ನೆಕ್ಸ್ಟ್ ಮೂವ್ ದ್ಯಾಟ್ ದ ಸಿಕ್ಸ್ತ್ ಕ್ವೆಶನ್. ವಾಟ್ ಈಸ್ ದಟ್ ಸಿಕ್ಸ್ತ್ ಕ್ವೆಶನ್? ಶಾಲೆ ಪ್ಲಸ್ ಅಲ್ಲಿ. ಶಾಲೆಯಲ್ಲಿ ಯಾವ ವಿಭಕ್ತಿ ಪ್ರತ್ಯಯ? ಶಾಲೆಯಲ್ಲಿ ಅನ್ನೋದು ಯಾವ ವಿಭಕ್ತಿ ಪ್ರತ್ಯಯ? ದಟ್ಸ್ ವಿ ವಿಲ್ ಸಿ ನಮ್ ದ ಸಿಕ್ಸ್ತ್ ಒನ್.
ಪಂಚಮಿ ಅನ್ಕ ಆಗಂಗಿಲ್ಲ. ದೆನ್ ನೆಕ್ಸ್ಟ್ ಸಿ ದ್ವಿತೀಯ ಅನ್ಕ ಆಗಂಗಿಲ್ಲ. ಇಲ್ಲಿ ಯಾವುದಾಗತ್ತಪ್ಪ ಅಂದ್ರೆ ತೃತೀಯನೂ ಆಗಂಗಿಲ್ಲ. ಹಾಗಾದ್ರೆ ಶಾಲೆ ಅಲ್ಲಿ ಅನ್ನೋದು ಏನಾಗುತ್ತೆ, ಡಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಆಗುತ್ತೆ. ಇಲ್ಲಿ ಆನ್ಸರ್ ಯಾವುದಪ್ಪ ಅಂದ್ರೆ ಆಪ್ಷನ್ ಡಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಆಗುತ್ತೆ. ಯಾವುದು? ಶಾಲೆ ಅಲ್ಲಿ. ಅಲ್ಲಿ ಅನ್ನೋದು ಸಪ್ತಮಿ ವಿಭಕ್ತಿ ಪ್ರತ್ಯಯಗಳು. ನೀವು ಪ್ರತ್ಯಯವನ್ನು ನೋಡಿಕೊಂಡ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ 7th ಕ್ವಶನ್. ಸ ಪ್ಲಸ್ ಅ, ರ ಪ್ಲಸ್ ಓ, ವ ಪ್ಲಸ್ ಅ, ರ ಪ್ಲಸ್ ಅ ಈ ಗುಣಿತಾಕ್ಷರಗಳನ್ನು ಕೂಡಿಸಿ ಬರೆದಾಗ ಏನಾಗುತ್ತೆ? ದ 7th ಕ್ವಶನ್ ಈಸ್ ಸರ್ವ ಆಗಂಗಿಲ್ಲ. ಆಪ್ಷನ್ ಬಿ ಸರೋವರ. ಹಾಗಾದ್ರೆ ಆಪ್ಷನ್ ಬಿ ರೈಟ್ ಆಗುತ್ತೆ ನೋಡ್ರಿ. ಸರೋವರ ಅಂತ ಕರಿತೀವಿ. ಸರ್ವರೂ ಆಗಂಗಿಲ್ಲ, ಸವಾರನೂ ಆಗಂಗಿಲ್ಲ. ಹಾಗಾದ್ರೆ ರೈಟ್ 7th ಆನ್ಸರ್ ಈಸ್ ಬಿ ಸರೋವರ. ಇಲ್ಲಿ ಏನಾಗುತ್ತೆ, ರೈಟ್ ಆನ್ಸರ್ ಆಗುತ್ತೆ. ಐ ಹೋಪ್ ಇಟ್ ಈಸ್ ಯೂಸ್ಫುಲ್ ಟು ಯು ಮೈ ಡಿಯರ್ ಸ್ಟೂಡೆಂಟ್ಸ್. ನಿಮ್ಗೆ ಭಾಳಷ್ಟು ಯೂಸ್ ಆದರೆ ಯು ಕ್ಯಾನ್ ಸಬ್ಸ್ಕ್ರೈಬ್ ದಿಸ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಶೇರ್ ಟು ದ್ಯಾಟ್ ಯುವರ್ ಫ್ರೆಂಡ್ಸ್ ಆ್ಯಂಡ್ give that subscription, because your subscription is my motivation. ಓಕೆ, ಆ ಮೋಟಿವೇಶನನ್ನು ಕೊಡ್ತಿರೋ ಬಿಡ್ತಿರೋ ಅದು ನಿಮ್ಮ ಕೈಯಲ್ಲಿ ಬಿಟ್ಕೊಟ್ಟಿದ್ದು. ಓಕೆ, ನೆಕ್ಸ್ಟ್ ಕ್ವಶನ್ ಈಸ್ 8th ಒನ್. ಡ್ಯಾಶ್ ಮನೆ ಮಾಡಿ ಮೃಗಗಳಿಂದ ಅಂಜಡಿದೆ. ಡ್ಯಾಶ್ ಮನೆ ಮಾಡಿ ಮಗಗಳಿಗೆ ಅಂಜಿದಂತೆಯ ಪದ್ಯದ ಈ ಸಾಲನ್ನು ಪೂರ್ಣಗೊಳಿಸಿ. ಇಲ್ಲಿ ಏನು ಬರ್ತದೆ? ಸಮುದ್ರ ತೀರದಲ್ಲಿ ಅಲ್ಲ, ಸಮುದ್ರ ತೀರದಲ್ಲಿ ಮನೆ ಮಾಡಿ ಅಲ್ಲ. ಹಾಗಾದ್ರೆ ನೆಕ್ಸ್ಟು ಏನಾಗುತ್ತಪ್ಪ ಅಂತಂದ್ರೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ. ಓಕೆ, ಇಲ್ಲಿ ರೈಟ್ ಆಗುತ್ತೆ ನೋಡ್ರಿ. ಆಪ್ಷನ್ ಸಿ ಏನಂತ ನಾವು ಆನ್ಸರ್ ಮಾಡಬೇಕಿಲ್ಲಿ? ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿ ದಳೆಂತಯ್ಯ. ಕಾಡಿನಲ್ಲಿ ಕಣಿವೆ ಅನಕ ಅಲ್ಲ, ಕಾಡಿನಲ್ಲಿ ಅನಕ ಅಲ್ವೇ ಅಲ್ವ. ಹಾಗಾದ್ರೆ ನಮ್ಮ ರೈಟ್ ಆನ್ಸರು ಬೆಟ್ಟದ ಮೇಲೊಂದು. ನೆಕ್ಸ್ಟ್ 9th ಕ್ವಶನ್. ಕರ್ನಾಟಕ ಸಂಗೀತದ ಪಿತಾಮಹ ಯಾರಪ್ಪ ಅಂತಂದ್ರೆ ಕನಕದಾಸರ ಅಲ್ಲೇ ಅಲ್ಲ, ತ್ಯಾಗರಾಜರ ಅಲ್ಲೇ ಅಲ್ಲ, ಕಾಳಿದಾಸರ ಅಲ್ಲೇ ಅಲ್ಲ. ಆಗ ರೈಟ್ ಆನ್ಸರ್ ಈಸ್ ಪುರಂದರದಾಸ. ಆಪ್ಷನ್ ಎ ಪುರಂದರದಾಸರನ್ನ ನಾವೇನಂತ ಕರಿತೀವಿ? ಕರ್ನಾಟಕದ ಸಂಗೀತ ಪಿತಾಮಹ ಅಂತ ಕರಿತೀವಿ. ದಿಸ್ ಈಸ್ ಅಬೌಟ್ ದ 9th ಕ್ವಶನ್. Next 10th question we will see now. What is the 10th question? ಕೆಳಗಿನವುಗಳಲ್ಲಿ ರೂಢನಾಮವಲ್ಲದ ಪದ. ರೂಢನಾಮ ಅಲ್ಲ, ಕಾಮನ್ ನೌನ್ ಅಲ್ಲದೆ ಇರತಕ್ಕಂಥ ಪದ ಯಾವುದು? ನದಿ ಅನ್ಕ ಅಲ್ಲೇ ಅಲ್ಲ, ಶಾಲೆನೂ ರೂಢನಾಮೆ ಅದ, ರಾಜ್ಯನೂ ಕೂಡ ರೂಢನಾಮೆ ಅದ. ಹಾಗಾದ್ರೆ ಸ್ಪೆಷಲ್ಲಾಗಿ ಹಿಮಾಲಯ. ಇಲ್ಲಿ ಆಪ್ಷನ್ ಡಿ ನೋಡ್ರಿ ಏನದ? ಹಿಮಾಲಯದ. ಹಿಮಾಲಯ ಅನ್ನೋದು ಏನಾಗುತ್ತೆ? ಇಂಗ್ಲೀಷ್ನಲ್ಲಿ ಪ್ರಾಪರ್ ನೌನ್ ಆಗುತ್ತೆ. ಅಂಕಿತ ನಾಮ ಅಂತ ಕನ್ನಡದ ಕರೀತಿರಲ್ಲ ಅದು. ಹಾಗಾದ್ರೆ ರೈಟ್ ಆನ್ಸರು ನಮ್ಮದು ಆಪ್ಷನ್ ಡಿ. ರೂಢನಾಮವಲ್ಲದ ಪದ ಯಾವುದಪ್ಪ ಅಂದರೆ ಹಿಮಾಲಯ. ನೆಕ್ಸ್ಟ್ 11th. 2 - 9 9 - 18 1857 ಈ ಅಂಕಿಗಳಿಗೆ ಕನ್ನಡ ಅಂಕಿಗಳನ್ನು ಯಾವ ರೀತಿ ಬರಿಬೇಕು ನೋಡ್ರಿ. ಫಸ್ಟಿಗೆ ಇಲ್ಲಿ ಯಾವುದಪ್ಪ ಅಂದ್ರೆ 2 ಕನ್ನಡದಾಗ ಹೀಗೆ ಬರಿತೀವಿ ನಾವು. ಹೆಂಗೆ ಬರಿತೀವಿ? ಹೀಗೆ ಬರಿತೀವಿ. ನೆಕ್ಸ್ಟ್ 9 ಹೆಂಗೆ ಬರಿತೀವಿ? ಹಿಂಗೆ ಬರಿತೀವಿ. ನೆಕ್ಸ್ಟ್ 1 ಹೆಂಗೆ ಬರಿತೀವಿ? 1 ಹಿಂಗೆ ಬರಿತೀವಿ. 8 ಹಿಂಗೆ ಬರಿತೀವಿ. 5 ಹಿಂಗೆ ಬರಿತೀವಿ. 7 ಹಿಂಗೆ ಬರಿತೀವಿ. ಹಾಗಾದರೆ ಇದ್ರಾಗ ಯಾವ್ದು ಆನ್ಸರ್ ಇದೆ ನೋಡ್ರಿ? ಆಪ್ಷನ್ ಸಿ ಇದೆ. ಹಾಗಾದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ 12th ಕ್ವಶನ್. ಕೂಡಲ ಸಂಗಮ ಎಂಬುದು ಕೆಳಗಿನ ಯಾರ ವಚನಗಳ ಅಂಕಿತ ನಾಮ? ಈ ಕೂಡಲ ಸಂಗಮ ಅನ್ನೋದು ಯಾರ ವಚನಗಳ ಅಂಕಿತ ನಾಮ? ಯಾರ್ದಿದು? ಆಪ್ಷನ್ ಎ ಅಲ್ಲಮ ಪ್ರಭುದು ಅಲ್ಲ, ಅಕ್ಕ ಮಹಾದೇವಿದು ಅಲ್ಲ, ಬಸವಣ್ಣನವ್ರದ್ದು ಏನದಪ್ಪ ಅಂತಂದ್ರೆ ಕೂಡಲ ಸಂಗಮ ಅಂತಕ್ಕಂಥ ವಚನಗಳ ಅಂಕಿತ ಆಗ್ಯದ. ಮಡಿವಾಳ ಮಾಚಯ್ಯನವ್ರದ್ದು ಅಲ್ಲ. ಹಾಗಾದ್ರೆ ರೈಟ್ ಆನ್ಸರ್ ಕೂಡಲ ಸಂಗಮ ಎಂಬುದು ಕೆಳಗಿನ ಬಸವಣ್ಣನವರ ವಚನಗಳ ಅಂಕಿತ ಅಂತ ನಾವು ಕರಿತೀವಿ. ನೆಕ್ಸ್ಟ್ ವಿ ವಿಲ್ ಮೂವ್ ಟು ದ್ಯಾಟ್ ನೆಕ್ಸ್ಟ್ ಕ್ವಶನ್. 13th ಕ್ವಶನ್. ಅವರ್ಗೀಯ ವ್ಯಂಜನಗಳ ಸಂಖ್ಯೆ. ಅವರ್ಗೀಯ ವ್ಯಂಜನಗಳು ಎಷ್ಟು ಅದಾವಪ್ಪ ಅಂತಂದರೆ ಇಲ್ಲಿ ಆಪ್ಷನ್ 8 ಇಲ್ಲವು. ಎಷ್ಟಿದಾವೆ? 10 ಇಲ್ಲ, 7 ಇಲ್ಲ. ಹಾಗಾದ್ರೆ ಅವರ್ಗೀಯ ವ್ಯಂಜನಗಳು ಎಷ್ಟಿದಾವಪ್ಪ ಅಂದ್ರೆ 9 ಇದಾವೆ.
ಹಾಗಾದರೆ ಇಲ್ಲಿ ರೈಟ್ ಆನ್ಸರ್ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಡಿ ಇದೆ ನೋಡ್ರಿ. ಡಿ ಈಸ್ ದ ರೈಟ್ ಆನ್ಸರ್ ಹಿಯರ್. ನೆಕ್ಸ್ಟ್ 14ನೇದ್ದು, ತೋಟದಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರವನ್ನು ಬಳಸುತ್ತಿದ್ದರು? ಇದನ್ನು ಬಹುವಚನ ರೂಪದಲ್ಲಿ ಬರೆದಾಗ, ತೋಟದಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರವನ್ನು ಬಹುವಚನ ರೂಪದಾಗ ಬರೆದಾಗ ಏನಾಗುತ್ತಪ್ಪ ಅಂತಂದರೆ ಇದು ತೋಟಗಳಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರ ಬಳಸುತ್ತಿದ್ದನು? ತೋಟದಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರ ಅದ ನೋಡ್ರಿ, ಇದೇನಾಗಬೇಕು? ಗೊಬ್ಬರಗಳು ಆಗಬೇಕು. ಇಲ್ಲಿ ಗಳನ್ನು ಅದನ್ನು ಬಹುವಚನ ಅದ ನೋಡ್ರಿ. ಹಾಗಾದರೆ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್ ಹಿಯರ್. ತೋಟಗಳಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರಗಳನ್ನು ಬಳಸುತ್ತಿದ್ದಾರೋ ಈ ರೀತಿ ನಾವು ಬಹುವಚನದಾಗ ಬರಿತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 15 ಏನಿದೆ ನೋಡೋಣ. ನಾನು ನನ್ನ ಸ್ನೇಹಿತ ಮತ್ತು ನನ್ನ ತಂದೆ ಪ್ರವಾಸಕ್ಕೆ ಹೋಗುತ್ತೇವೆ. ಈ ವಾಕ್ಯದಲ್ಲಿ ಬಳಸಲೇಬೇಕಾದ ಲೇಖನ ಚಿಹ್ನೆಯನ್ನು ಗುರುತಿಸಿ. ಇಲ್ಲಿ ಯಾವ ಲೇಖನ ಚಿಹ್ನೆಯನ್ನು ನಾವಿಲ್ಲಿ ಗುರುತಿಸಬೇಕು? ಇಲ್ಲಿ ಯಾವುದದ? ಪೂರ್ಣ ವಿರಾಮದ. ಓಕೆ, ಎಸ್. ಭಾವಸೂಚಕ ಇಲ್ಲ, ಅಲ್ಪ ವಿರಾಮನೂ ಕೂಡ ಇಲ್ಲ, ಪ್ರಶ್ನಾರ್ಥಕನೂ ಇಲ್ಲ. ಹಾಗಾದ್ರೆ ನಮ್ಮ ರೈಟ್ ಆನ್ಸರ್ ಏನಪ್ಪ ಅಂದ್ರೆ ಪೂರ್ಣ ವಿರಾಮ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 16, ಜ್ಞಾನೇಶ ಕರ್ನಾಟಕ ಸಂಗೀತವನ್ನು ಹಾಡುವನಿದ್ದಾನೆ ಯಾವ ಕಾಲವನ್ನು ಸೂಚಿಸುತ್ತದೆ? ಜ್ಞಾನೇಶ್ ಏನು ಮಾಡೋದನಪ್ಪ ಅಂದ್ರೆ ಕರ್ನಾಟಕ ಸಂಗೀತವನ್ನು ಹಾಡುವನಿದ್ದಾನೆ. ಈ ಸದ್ಯ ಹಾಡೋದ ನಾವು. ಹಾಗಾದ್ರೆ ಇದು 16th ಜ್ಞಾನೇಶ ಕರ್ನಾಟಕ ಹಾಡುವನಿದ್ದಾನೆ. ಇದು ಏನದಪ್ಪ ಅಂತಂದ್ರೆ ಇನ್ನೂ ಅದಾನವಿನ ಹಾಡಿಲ್ಲ. ಹಾಡುತ್ತಿದ್ದಾನೆ ಅಂದ್ರೆ ಪ್ರೆಸೆಂಟ್ ಆಗ್ತಿತ್ತು. ಈಗ ವರ್ತಮಾನ ಕಾಲ ಅಲ್ಲ, ಆಗಿ ಹೋಗಿದ್ದು ಅಲ್ಲ, ಭೂತ ಭವಿಷ್ಯದ ಕಾಲ ಅಲ್ಲ, ಇನ್ನು ಮುಂದೆ ಹಾಡೋದ ನಾವು. ಆಪ್ಷನ್ ಎ ಈ ಭವಿಷ್ಯತ್ ಕಾಲ is the right answer, my dear students. Okay, then next we will move to that next question number 18. Okay, 17. ಕೈ ಕೆಸರಾದರೆ ಡ್ಯಾಶ್ ಈ ಗಾದೆಯನ್ನು ಪೂರ್ಣಗೊಳಿಸಿರಿ. ಇದು ಈಸಿಯಾಗಿ ನೀವು ಆನ್ಸರ್ ಮಾಡಲೇ ಬರೋದು. ಕೈ ಕೆಸರಾದರೆ ಏನಾಗುತ್ತಪ್ಪ ಅಂದ್ರೆ ಆಪ್ಷನ್ ಬಿ ಬಾಯಿ ಮೊಸರಾಗೇ ಆಗುತ್ತ. ಕಷ್ಟಪಡಬೇಕು. ಇಂಗ್ಲೀಷ್ ನಾವು ಇನ್ನೊಂದು ಹೇಳ್ತೀವಿ ನೋಡೋಣ, ನೋ ಪೇನ್ ನೋ ಗೇನ್. ಹಾಗಾಗಿ ನಿಮಗೆ ಏನಾದರೂ ಬೇಕಪ್ಪ ಅಂದ್ರೆ ಪೇನ್ ತಗೊಳ್ಳೇಬೇಕು. ರೈಟ್ ಆನ್ಸರು 17ನೇದು ಬಾಯಿ ಮೊಸರು. ಕೈ ಕೆಸರಾದರೆ ಬಾಯಿ ಮೊಸರು. ನೆಕ್ಸ್ಟ್, ಜುಚ್ಚುಂಟು ನಾರಿಯಲ್ಲ, ಕಣ್ಣುಂಟು ಮನುಷ್ಯನಲ್ಲ, ನೀರುಂಟು ಬಾವಿಯಲ್ಲ, ಹಾಗಾದರೆ ನಾನು ಯಾರು? ಈ ಒಗಟನ್ನು ನಾವು ಯಾವುದಕ್ಕೆ ಸಂಬಂಧಪಡುತ್ತಪ್ಪ ಅಂತಂದರೆ ಇದು ತೆಂಗಿನಕಾಯಿ. ಈ ಜಡೆ ಅಲ್ಲ, ಬಾಳೆ ಗಿಡನೂ ಅಲ್ಲ, ಮಾವಿನಕಾಯಿನೂ ಆಗಲ್ಲ. ಅದರ ರೈಟ್ ಆನ್ಸರ್ ಯಾವುದಪ್ಪ ಅಂತಂದರೆ ಇಲ್ಲಿ ತೆಂಗಿನಕಾಯಿ. ಜುಟ್ಟುಂಟು ನಾರಿಯಲ್ಲ, ಹಾಗಾದ್ರೆ ಆಪ್ಷನ್ ಡಿ. ಇಲ್ಲಿ ರೈಟ್ ಆನ್ಸರ್ ಏನಾಗುತ್ತಪ್ಪ ಅಂತಂದರೆ 18ದು ಆಪ್ಷನ್ ಡಿ ತೆಂಗಿನಕಾಯಿ. ಯಾಕಪ್ಪ ಅಂತಂದರೆ ಇದು ಜುಟ್ಟುಂಟು ಜುಟ್ಟದ ನಾರಿಯಲ್ಲ, ಕಣ್ಣುಂಟು ಮನುಷ್ಯನಲ್ಲ, ಕಣ್ಣು ಇರ್ತಾವಲ್ರಿ, ನೀರುಂಟು ಬಾವಿ ಎಲ್ಲ, ಹಾಗಾದರೆ ಅದು ಯಾರು? ಅದು ತೆಂಗಿನಕಾಯಿನೇ. ಓಕೆ, ನೆಕ್ಸ್ಟ್ ವಿಲ್ ಮೂವ್ ಟು ದ್ಯಾಟ್ ನೆಕ್ಸ್ಟ್ ಕ್ವಶನ್. ಜಬರಿಸು ಪದಕ್ಕೆ ಸಮಾನಾರ್ಥಕ ಪದವೆಂದರೆ? ಜಬರಿಸು ಪದದ ಸಮಾನಾರ್ಥಕ ಪದ ಯಾವುದಿಲ್ಲಿ? ಮುದ್ದಿಸು, ಲಾಲಿಸು, ಆಮೇಲೆ ಹೆದರಿಸು, ಪ್ರೀತಿಸು. ಇಲ್ಲಿ ಜಬರಿಸು ಅಂದರೆ ಮುದ್ದಿಸು ಅಲ್ಲ, ಲಾಲಿಸು ಅಲ್ಲ, ಹೆದರಿಸೋದು. ಆಪ್ಷನ್ ಸಿ ಜಬರಿಸು ಅಂದರೆ ಏನಾಗುತ್ತೆ? ಹೆದರಿಸು. ದಿಸ್ ಈಸ್ ದ ರೈಟ್ ಆನ್ಸರ್, ಮೈ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ 20, ಮಳೆ ಪ್ಲಸ್ ಕಾಲ = ಮಳೆಗಾಲ ಯಾವ ಸಂಧಿಗೆ ಉದಾಹರಣೆ? ಮಳೆಗಾಲ ಅನ್ನೋದು ಯಾವ ಸಂಧಿಗೆ ಉದಾಹರಣೆ? ಇಲ್ಲಿ ನೋಡ್ರಿ, ಆದೇಶ ಆಗಿದೆ, ಕ ಹೋಗಿ ಗ ಬಂದದ. ಹಾಗಾದ್ರೆ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಆಪ್ಷನ್ ಡಿ. ಆಪ್ಷನ್ ಡಿ ಯಾವುದೇ ಆನ್ಸರು? ಆದೇಶ ಸಂಧಿ. ಇಲ್ಲಿ ಆದೇಶ ಆಗ್ಯದ. ಹಾಗಾದ್ರೆ ರೈಟ್ ಆನ್ಸರ್ ಯಾವುದಪ್ಪ ಅಂದ್ರೆ ಆದೇಶ ಸಂಧಿ. ಮಳೆಗಾಲ ಅನ್ನೋದು ಆದೇಶ ಸಂಧಿ. Okay, next we will move to that. The next question section is section 2, English question paper. Okay, we will see now the English question paper. The plural of mouse is? mouse the plural ಏನಾಗುತ್ತಪ್ಪ ಅಂದ್ರೆ ಆಪ್ಷನ್ ಎ ಇದೆ, ಮೈಸೆ ಕರೆಕ್ಟ್. ಮೌಸಸ್ ತಪ್ಪಾಗುತ್ತೆ. ಹಾಗಾದ್ರೆ ರೈಟ್ ಆನ್ಸರ್ ಏನಪ್ಪ ಅಂದ್ರೆ ಮೈಸ್ ಆಗುತ್ತಾ.
22nd, deeds speak louder than words. The meaning of the underlined word is. ಈ ಒಂದು ಡೀಡ್ಸ್ ಅಂದರೆ ಏನಪ್ಪ ಅಂತಂದರೆ ಕೆಲಸಗಳು. ಲೇಜಿನೆಸ್ ಅನ್ನು ಕಾಲ್ ಆ್ಯಕ್ಷನ್ ನೋಡ್ರಿ. ಆಪ್ಷನ್ ಬಿ ಇಸ್ ಆ್ಯಕ್ಷನ್ ಸ್ಪೀಕ್ ಲೌಡರ್ ದ್ಯಾನ್ ವರ್ಡ್ಸ್. ಮಾತು ಹೇಳಬೇಡ ಕೆಲಸ ಮಾಡಂತಾರಲ್ಲ, ಹಾಗಾದ್ರೆ ರೈಟ್ ಆನ್ಸರ್ ಏನಾಗುತ್ತೆ ಇಲ್ಲಿ? ಆಪ್ಷನ್ ಬಿ ಆ್ಯಕ್ಷನ್ ನೋಡ್ರಿ, ಇದೇ ರೈಟ್ ಆನ್ಸರ್. ನೆಕ್ಸ್ಟ್, ಬೀರ್ಬಲ್ ವಾಸ್ ಆ್ಯನ್ ಇಂಟೆಲಿಜೆಂಟ್ ಮ್ಯಾನ್, ಐಡೆಂಟಿಫೈ ದ ಅಡ್ಜೆಕ್ಟಿವ್. ಇಲ್ಲಿ ಅಡ್ಜೆಕ್ಟಿವ್ ಯಾವುದಾಗುತ್ತಪ್ಪ ಅಂತಂದರೆ ಇಲ್ಲಿ ಬೀರ್ಬಲ್ ವಾಸ್ ಆ್ಯನ್ ಇಂಟೆಲಿಜೆಂಟ್ ಮ್ಯಾನ್. ಇಂಟೆಲಿಜೆಂಟ್, ಹಾಗಾದ್ರೆ ಅಡ್ಜೆಕ್ಟಿವ್ ಅಂದರೆ ಏನು ತಿಳ್ಕೊಳ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್. ಅಡ್ಜೆಕ್ಟಿವ್ ಅಂದರೆ ಏನು? ವರ್ಡ್ ವಿಚ್ ಡಿಸ್ಕ್ರೈಬ್ಸ್ ಅಬೌಟ್ ನೌನ್ ಆರ್ ಪ್ರನೌನ್. ಹಾಗಾದ್ರೆ ನೌನ್ ಯಾವುದಿಲ್ಲಿ? ಬೀರ್ಬಲ್. ಬೀರ್ಬಲ್ ಹೆಂಗದಾನ? ಇಂಟೆಲಿಜೆಂಟ್ ಅದಾನ. ಹಾಗಾದ್ರೆ ಇಂಟೆಲಿಜೆಂಟ್ ಅನ್ನೋದು ಏನಾಗುತ್ತೆ? ಅಡ್ಜೆಕ್ಟಿವ್ ಆಗುತ್ತೆ. ಹಾಗಾದ್ರೆ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್, ದಟ್ ಈಸ್ ಕಾಲ್ಡ್ ಇಂಟೆಲಿಜೆಂಟ್. ಐ ಹೋಪ್ ಯು ಗಾಟ್ ದ ಆನ್ಸರ್. ನೆಕ್ಸ್ಟ್ 24th, the contracted short form of the could not. could not ದ ಕಾಂಟ್ರಾಕ್ಷನ್ ಫಾರ್ಮ್ ಏನಾಗುತ್ತೆ? couldn't ಆಗುತ್ತೆ. ಉಳ್ಕಿದ ಬೇರೆ ವಿಚಾರ ಮಾಡ್ಲಕ್ಕೆ ಹೋಗ್ಬಿಡ್ರಿ. ಕಾಂಟ, ಕುಡ್ನ, ಕುಟ್ಟ, ಕುಡಂಟ ಇಷ್ಟು ಮಾಡ್ಬಿಡ್ರಿ. ಆಪ್ಷನ್ ಎ ಇಸ್ ದ ಶಾರ್ಟ್ ಫಾರ್ಮ್ ಆಫ್ ದ could not. ರಾಮು ಈಸ್ ವೆರಿ ಜನರಸ್ ಡ್ಯಾಶ್ ಹಿ ಈಸ್ ಪುವರ್. ರಾಮು ಈಸ್ ವೆರಿ ಜನರಸ್. ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇದ್ದಾಗ ನಾವು ಯಾವ ಕಂಜೆಕ್ಷನ್ ಯೂಸ್ ಮಾಡಬೇಕು? ಬಟ್ ಕಂಜೆಕ್ಷನ್ ಯೂಸ್ ಮಾಡಬೇಕು. ಹಾಗಾದ್ರೆ ಆಪ್ಷನ್ ಎ ಬಟ್ ಈಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ನೆಕ್ಸ್ಟ್ ವಿ ವಿಲ್ ಮೂವ್ ಟು ದ್ಯಾಟ್ 26th. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಕರೆಕ್ಟ್ ವರ್ಡ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ಸ್. ಸರಿಯಾದ ವರ್ಡನ್ನು ನಾವಿಲ್ಲಿ ಏನು ಮಾಡಬೇಕಪ್ಪ ಅಂತಂದ್ರೆ ಫಿಲ್ಅಪ್ ಮಾಡಬೇಕು. ಹಾಗಾದರೆ ಯಾವ ವರ್ಡನ್ನು ನೀವು ಇಲ್ಲಿ ಫಿಲ್ಅಪ್ ಮಾಡ್ತೀರಿ? ಡಾಕ್ಟರ್ ಅಬ್ದುಲ್ ಕಲಾಂ ಡ್ಯಾಶ್ ವರ್ಕ್ ಹಾರ್ಡ್ ಆ್ಯಸ್ ಎ ಸ್ಟೂಡೆಂಟ್. ಯಾವ್ದು ಬರುತ್ತೆ ಇಲ್ಲಿ? ಸ್ಟೂಡೆಂಟ್ ಇದ್ದಾಗ. ಹಾಗಾದ್ರೆ ಪ್ರೆಸೆಂಟ್ ಅನ್ಕ ಬರೋಂಗಿಲ್ಲ, ಫಾಸ್ಟ್ ಅದ ನೋಡ್ರಿ. ಡಾಕ್ಟರ್ ಅಬ್ದುಲ್ ಕಲಾಂ ವರ್ಕ್, ಯಾಕಂದ್ರೆ ಅವ್ರು ಆಲ್ರೆಡಿ ಕೆಲಸ ಮಾಡಿದ್ದಾರೆ. ರೈಟ್ ಆನ್ಸರ್ ನಮ್ದು ವರ್ಕ್ ಡೇ. ವರ್ಕಿಂಗ್ ಆಗಲ್ಲ, ವರ್ಕ್ ಆಗಲ್ಲ, ಯಾಕಂದ್ರೆ ಆಲ್ರೆಡಿ ಅವ್ರಿಲ್ಲ. ಈಗ ನಾವು ಫಾಸ್ಟ್ ಆನ್ಸರ್ ಫಾಸ್ಟ್ ವರ್ಕ್ ಫಾರ್ಮನ್ನೇ ಫಿಲ್ ಮಾಡುತ್ತೆ. ಹಾಗಾದ್ರೆ ಆಪ್ಷನ್ ಬಿ ವರ್ಕ್ಡ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 27th, righteousness adds beauty to one's character. Choose the correct explanation of the given statement. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಕೊಡಬೇಕು. ಯಾವುದಪ್ಪ ಅಂತಂದರೆ ಇಲ್ಲಿ ಬ್ಯೂಟಿ ಬಿಲ್ಡ್ಸ್ ಕ್ಯಾರೆಕ್ಟರ್ ಅಲ್ಲ, ಕ್ಯಾರೆಕ್ಟರ್ ಡಿಸ್ಟ್ರಾಯ್ಸ್ ಬ್ಯೂಟಿ ಅಲ್ಲ, ರೈಚುವಸ್ನೆಸ್ ಸ್ಪಾಯ್ಲ್ಸ್ ಕ್ಯಾರೆಕ್ಟರ್ ಅಲ್ಲ, ರೈಚುವಸ್ನೆಸ್ ಬಿಲ್ಡ್ಸ್ ಬ್ಯೂಟಿಫುಲ್ ಕ್ಯಾರೆಕ್ಟರ್. ವೆರಿ ನೈಸ್. ದಿಸ್ ಈಸ್ ದ ಆಪ್ಷನ್ ಡಿ ಈಸ್ ದ right answer in the question of 27th, my dear students. I hope you getting the clarity to that the questions what you wrote today. Then for my answers with the which is whatever we struggled a lot to find out that these answers. Okay, for that struggle you have the just subscription, like and share in your friends. Next question number 28, the most rhyming word for drill. drill ದ ರೈಮಿಂಗ್ ವರ್ಡ್ ಏನಾಗುತ್ತೆ? ಮಿಲ್ ಅನ್ನಕ್ಕಾಗಂಗಿಲ್ಲ, ಗ್ರಿಲ್ ಆಗುತ್ತೆ. ಓಕೆ, ಆಪ್ಷನ್ ಬಿ ಡ್ರಿಲ್ಲ, ಗ್ರಿಲ್ಲ. ಓಕೆ, ದಿಸ್ ಇಸ್ ರೈಟ್ ಆನ್ಸರ್. ಬಿಲ್ಲು ಆಗಂಗಿಲ್ಲ, ಸ್ಕಿಲ್ಲು ಆಗಂಗಿಲ್ಲ. ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಗ್ರಿಲ್. ನೆಕ್ಸ್ಟ್ ವಿ ವಿಲ್ ಮೂವ್ ಟು ದ್ಯಾಟ್ ನೆಕ್ಸ್ಟ್ ಕ್ವಶನ್ 29th, ಕೈಂಡ, ಮೆರ್ಸಿಫುಲ್ಲ, ಹೇಟ್ಫುಲ್ಲ, ಪಿಟಿಫುಲ್ಲ. ಐಡೆಂಟಿಫೈ ದ್ಯಾಟ್ ಆಡ್ ಒನ್ ಔಟ್. ಗುಂಪಿಗೆ ಸೇರದ ಪದವನ್ನು ಹೊರಹಾಕಂದಾರೆ ಇವರಲ್ಲಿ. ಇಲ್ಲಿ ಮೆರ್ಸಿಫುಲ್ಲ, ಕೈಂಡ್ ಅಂದರೂ ಒಂದೇ, ಮೆರ್ಸಿಫುಲ್ ಅಂದರೂ ಒಂದೇ, ಇಲ್ಲಿ ಪಿಟಿಫುಲ್ ಅಂದರೂ ಒಂದೇ. ಹಾಗಾದ್ರೆ ಹೇಟ್ ಮಾಡೋದು ಇವೆಲ್ಲ ಪ್ರೀತಿ ಮಾಡೋದವ. ಹಾಗಾದ್ರೆ ಹೇಟ್ಫುಲ್ ಯಾವುದದ? ಆಪ್ಷನ್ ಡಿ ಹೇಟ್ಫುಲ್ ಈಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಸ್ಟೂಡೆಂಟ್ಸ್. ಈ ರೀತಿ ನಾವು ಆಡ್ ಒನ್ ಔಟನ್ನು ಮಾಡಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 30, ದ ಓಲ್ಡ್ ಮ್ಯಾನ್ ವಾಕ್ಸ್ ವೆರಿ ಸ್ಲೋಲಿ, ದ ಅಂಡರ್ಲೈನ್ಡ್ ವರ್ಡ್ ಈಸ್ ಡ್ಯಾಶ್. ಓಕೆ, ಒಂದು ನಿಮಿಷ ನಾವೇನು ಮಾಡೋಣಪ್ಪ ಅಂತಂದ್ರೆ ಕ್ವಶನ್ಸನ್ನು ಮತ್ತೊಮ್ಮೆ ನೋಡೋಣ. ಏನದಪ್ಪ ಅಂದ್ರೆ ಕ್ವಶನ್ ನಂಬರ್ 30 ಇಲ್ಲಿ ದ ಓಲ್ಡ್ ಮ್ಯಾನ್ ವಾಕ್ಸ್ ವೆರಿ ಸ್ಲೋಲಿ, ದ ಅಂಡರ್ಲೈನ್ಡ್ ವರ್ಡ್ ಈಸ್ ಆ್ಯನ್. ಏನು ಅಂಡರ್ಲೈನ್ ಮಾಡಿರ್ತಕ್ಕಂಥ ನೋಡ್ರಿ, ನಿಮ್ಗೊಂದು ಕ್ಲೂ ಕೊಡ್ತೀವಿ ನೋಡ್ರಿ.
ಯಾವುದಪ್ಪ ಅಂದರೆ ಎಲ್ ವೈ ಬಂದದ. ಇದು ಎಲ್ ವೈ ಬಂದಂದ್ರೆ ಫಿಕ್ಸ್ ಏನಿರ್ತದೆ, ಅಡ್ವರ್ಬ್ ಇರ್ತದೆ. ಹಾಗಾದರೆ ಅಡ್ವರ್ಬ್ ಅಂದರೆ ಏನು, ವಿಚ್ ಡಿಸ್ಕ್ರೈಬ್ಸ್ ಅಬೌಟ್ ದ ವರ್ಬ್ ಇಸ್ ಕಾಲ್ಡ್ ಆ್ಯನ್ ಅಡ್ವರ್ಬ್. ಹಾಗಾದ್ರೆ ವಾಕ್ಸ್ ಹೆಂಗೆ ನಡೀತಾನ, ಸ್ಲೋ ನಡೀತಾನ. ಹಾಗಾದ್ರೆ ಇದೇನಾಗುತ್ತೆ, ಆಪ್ಷನ್ ಎ ಅಡ್ವರ್ಬ್ ರೈಟ್ ಆಗುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 31 we will see now. YBATEU. Rearrange the above set of letters to get a meaningful words. ಬ್ಯೂಟಿ ಮಾಡ್ಬೇಕು ನೋಡ್ರಿ. ಒಟ್ಟು ಯಾವುದ, ಆಪ್ಷನ್ ಸಿ 31, ಆಪ್ಷನ್ ಸಿ ಬ್ಯೂಟಿ ಮಾಡಿದೀವಿ, ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ವಿ ವಿಲ್ ಸಿ ಮೂವ್ ಟು ದ್ಯಾಟ್ ದ ನೆಕ್ಸ್ಟ್ ಕ್ವಶನ್. ದ ನೆಕ್ಸ್ಟ್ ಕ್ವಶನ್ ಈಸ್ ದ ಅಪೋಸಿಟ್ ವರ್ಡ್ ಆಫ್ ಲವ್. ಪ್ರೀತಿ ಪದದ ವಿರುದ್ಧಾರ್ಥಕ ಪದ ಏನಾಗುತ್ತೆ, ಆಪ್ಷನ್ ಸಿ ಪ್ರೀತಿ ಮಾಡೋದು, ದ್ವೇಷ ಮಾಡೋದು. ಹಾಗಾದ್ರೆ ರೈಟ್ ಆನ್ಸರ್ ಏನಾಗುತ್ತಪ್ಪ ಅಂದರೆ ಇಲ್ಲಿ ಹೇಟ್ ಆಗುತ್ತೆ ನೋಡ್ರಿ. ದ ಫಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ದ ರೈಸ್. ರೈಸ್ದು ಫಾಸ್ಟ್ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿ ಆಪ್ಷನ್ ಎ ರೋಸ್ ಆಗುತ್ತೆ ನೋಡ್ರಿ. ರೈಸ್, ರೋಸ, ರೈಸ್ಡ್. ನೆಕ್ಸ್ಟ್ ಓಕೆ, ವೇಟ್ ಫಾರ್ ದ ಅಪೋಸಿಟ್ ಜೆಂಡರ್ ಆಫ್ ಅ ಜಂಟಲ್ ಮ್ಯಾನ್. ಜಂಟಲ್ ಮ್ಯಾನ್ದು ಏನಾಗುತ್ತಪ್ಪ ಅಂತಂದರೆ ಇಲ್ಲಿ ಸ್ವಲ್ಪ ವಿಲ್ ಸಿ ನಾವು. ಜಂಟಲ್ ಮ್ಯಾನ್ ಏನಾಗುತ್ತೆ, ದ ಅಪೋಸಿಟ್ ಜೆಂಡರ್ ಆಫ್ ಜಂಟಲ್ ಮ್ಯಾನ್. ಓಕೆ, ಲೆಟ್ಸ್ ವಿಲ್ ಸಿ ನಾವು. ಜಂಟಲ್ ಮ್ಯಾನ ಗರ್ಲ್ಸ್ ಅನ್ಕ ಆಗಂಗಿಲ್ಲ, ನೆಕ್ಸ್ಟ್ ಚಿಲ್ಡ್ರನ್ ಆಗಂಗಿಲ್ಲ, ಎಲ್ಡರ್ಸ್ ಆಗಂಗಿಲ್ಲ. ಹಾಗಾದ್ರೆ ಲೇಡೀಸ್ ಆಗುತ್ತಾ ನೋಡ್ರಿ. ಜಂಟಲ್ ಮ್ಯಾನ್ ದ ಅಪೋಸಿಟ್ ಜೆಂಡರ್ ಏನಾಗುತ್ತಾ, ಆಪ್ಷನ್ ಡಿ ಲೇಡೀಸ್ is the right answer of 34th question. I hope you got the clarity. Next 35. If you had let me know earlier, I dash have been able to come. ಹಾಗಾದ್ರೆ ಇಲ್ಲಿ ಏನು ಮಾಡಬೇಕು, ಸರಿಯಾದ ಒಂದು ಯಾವ್ದು ಬರುತ್ತೆ ಇಲ್ಲಿ ಹೆಲ್ಪಿಂಗ್ ವರ್ಬು ಅಥವಾ ಮಾಡೆಲನ್ನು ನಾವಿಲ್ಲಿ ಆ್ಯಡ್ ಮಾಡಬೇಕಪ್ಪ ಅಂತಂದ್ರೆ ಯಾವ್ದು ಬರುತ್ತೆ ಇಲ್ಲಿ. 35th ವಿಲ್. ಇಫ್ ಯು ಹ್ಯಾಡ್ ಫಾಸ್ಟ್ ಅದ ಬರಂಗಿಲ್ಲ, ವುಡ್ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿ ಬರಂಗಿಲ್ಲ. ದೆನ್ ನೆಕ್ಸ್ಟ್ ಸಿ ಐ ಅದ, ಅಲ್ಲಿ ಶಾಲ್ ಬರ್ತದ, ಆಪ್ಷನ್ ಸಿ. ಇಫ್ ಯು ಹ್ಯಾಡ್ ಲೆಟ್ ಮೀ ನೋ ಅರ್ಲಿಯರ್, ಐ ಶಾಲ್, ಆಪ್ಷನ್ ಸಿ ಐ ಶಾಲ್ ಹ್ಯಾವ್ ಬೀನ್ ಏಬಲ್ ಟು ಕಮ್. ಓಕೆ, ದೆನ್ ನೆಕ್ಸ್ಟ್ 36th. ಜಾನ್ ಮೆಟ್ ಹಿಸ್ ಫ್ರೆಂಡ್ ಡ್ಯಾಶ್ ಎ ಪಾರ್ಕ್. ಏನು, ಜಾನ್ ಮೆಟ್ ಈಸ್ ಫ್ರೆಂಡ್ ಇನ್ ಎ ಪಾರ್ಕ್. ಇನ್ ಕರೆಕ್ಟ್ ಆಗುತ್ತಾ ನೋಡ್ರಿ, ಆಪ್ಷನ್ ಎ ಇನ್ ಈಸ್ ರೈಟ್ ಆನ್ಸರ್. ಆನ್ ಆಗಂಗಿಲ್ಲ, ಆಮೇಲೆ ಥ್ರೂ ಅನ್ನೋಕ್ಕಾಗಂಗಿಲ್ಲ, ಫಾರ್ ಅನ್ನೋಕ್ಕಾಗಂಗಿಲ್ಲ. ನೆಕ್ಸ್ಟ್ 37th ಏನಾಗುತ್ತೆ, ಒಂದು ಸ್ವಲ್ಪ ಓಕೆ ವೇಟ್ ಹಿಯರ್. 37th ಏನಾಗುತ್ತೆ ಅನ್ನೋದು ಸ್ವಲ್ಪ ನಾವಿಲ್ಲಿ ನೋಡೋಣ. ಓಕೆ, 37th. ಐ ಲಾಸ್ಟ್ ಡ್ಯಾಶ್ ಪೆನ್ ವಿಚ್ ಯು ಗೇವ್ ಮಿ ಎಸ್ಟರ್ಡೇ. ಇಲ್ಲಿ ನೋಡಿ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಪೆನ್ ಅದ, ಡೆಫಿನೆಟ್ ಆಗಿ ನೀನೆ ಕೊಟ್ಟಿದ್ದಿಲ್ಲ ಅದನ್ನ ಕೇಳೋದನ್ನ. ಹಾಗಾದ್ರೆ ಡಿಲಿ ಏನು ಬರಬೇಕು, ಡೆಫಿನೆಟ್ ಆರ್ಟಿಕಲ್ ಬರಬೇಕು, ಆಪ್ಷನ್ ಸಿ ದ. ಐ ಲಾಸ್ಟ್ ದ ಪೆನ್ ವಿಚ್ ಯು ಗೇವ್ ಮಿ ಎಸ್ಟರ್ಡೇ. ದಿಸ್ ಇಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಇಂಗ್ಲಿಷ್ ಲರ್ನರ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 38. ದ ಅಪೋಸಿಟ್ ಆಫ್ ಎಲಿಜಿಬಲ್. ಎಲಿಜಿಬಲ್ದು ಅಪೋಸಿಟ್ ಏನಾಗುತ್ತಾ, ಅನ್ಎಲಿಜಿಬಲ್ ಆಗಲ್ಲ, ಎಲಿಜಿಬಲ್ ಆಗಲ್ಲ, ಇನ್ಎಲಿಜಿಬಲ್, ಡಿ ಅನ್ನೋಕ್ಕಾಗಲ್ಲ. ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ಎಲಿಜಿಬಲ್ದು ಏನಾಗುತ್ತಾ, ಇನ್ ಎಲಿಜಿಬಲ್ ಅಪೋಸಿಟ್ ವರ್ಡ್ ಆಗುತ್ತಾ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ನೆಕ್ಸ್ಟ್ ವಿ ವಿಲ್ ಮೂವ್ ಟು ದ್ಯಾಟ್ ದ ಕ್ವಶನ್ ನಂಬರ್ 39. ಎನಿಥಿಂಗ್ ಈಸ್ ಪಾಸಿಬಲ್ ಇಫ್ ಯು ಬಿಲೀವ್ ಇನ್ ಯುವರ್ ಸೆಲ್ಫ್. ಇಡ್ಲೇ ಅದ ನೋಡ್ರಿ ನಿಮ್ಮದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಥಾಟು. ಇಫ್ ಯು ಬಿಲೀವ್ ಯುವರ್ ಸೆಲ್ಫ್, ಆಪ್ಷನ್ ಡಿ ಯು ಬಿಲೀವ್ ಯುವರ್ ಸೆಲ್ಫ್. ದಿಸ್ ಈಸ್ ದ ರೈಟ್ ಆನ್ಸರ್. ಎನಿಥಿಂಗ್ ಈಸ್ ಪಾಸಿಬಲ್ ಇಫ್ ಯು ಬಿಲೀವ್ ಯುವರ್ ಸೆಲ್ಫ್. ಓಕೆ, ದಿಸ್ ಈಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ದೆನ್ ನೆಕ್ಸ್ಟ್ 40. Fill in the blank choosing the correct question word. 5 books are this. ತಪ್ಪು. 10 books are. ಹಾಗಾದರೆ ಇಲ್ಲಿ ಏನಾಗುತ್ತಾ,
ಹೂಸ್ ಬುಕ್ಸ್ ಆರ್ ದೀಸ್? ಆಪ್ಷನ್ ಸಿ. ಆಪ್ಷನ್ ಸಿ ಇಲ್ಲಿ ಏನಾಗುತ್ತೆ, ರೈಟ್ WH ಕ್ವಶನ್ ಆಗುತ್ತಾ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ನೆಕ್ಸ್ಟ್ ವಿ ವಿಲ್ ಮೂವ್ ಟು ದ್ಯಾಟ್. ನೆಕ್ಸ್ಟ್ ಕ್ವಶನ್, ಮ್ಯಾಥಮೆಟಿಕ್ಸ್. In the length of side square garden in 80 meters, then perimeter is dash. ಏನಾಗುತ್ತೆ ಇಲ್ಲಿ ರೈಟ್ ಆನ್ಸರು 41. 1600 ಸ್ಕ್ವೇರ್ ಮೀಟರ್ ಅನ್ಕ ಆಗಂಗಿಲ್ಲ. ದೆನ್ ನೆಕ್ಸ್ಟ್ ಹಿಯರ್ ಇಸ್ ದ ರೈಟ್ ಆನ್ಸರ್ ಈಸ್ 41th ಡಿ. ಏನಾಗುತ್ತಪ್ಪ ಅಂದ್ರೆ 320 ಮೀಟರ್ಸ್. ಇದು ರೈಟ್ ಆನ್ಸರ್ ಆಗುತ್ತೆ. ನಿಮ್ಗೆ ಕನ್ನಡ ವರ್ಷನ್ ಬೇಕಪ್ಪ ಅಂದ್ರೆ ತೆಳಗೆ ಕೊಡ್ತೀನಿ. ನೆಕ್ಸ್ಟ್ 42A, 4361.42 minus 376.73 is equal to how much? 393,984 point. ಆಪ್ಷನ್ ಎ ಇಲ್ಲಿ ಬರೀತೆ ನೋಡ್ರಿ. ಆಪ್ಷನ್ ಎ 3,984.69. okay, this is the answer. Next 43. If the cost of the one bag rupees 230, then the cost of 14 bags, ಒಂದು ಬ್ಯಾಗಿಂದು 230 ಆದರೆ 14 ಬ್ಯಾಗಿಂದ ಎಷ್ಟಾಗುತ್ತಾ? ದೆನ್ ದ ರೈಟ್ ಆನ್ಸರ್ ಈಸ್ ಹಿಯರ್ ದ ವಿಚ್ ಒನ್? ಆಪ್ಷನ್ ಸಿ. ಕ್ಯಾಲ್ಕುಲೇಷನ್ ನೀವು ಈಸಿಯಾಗಿ ಮಾಡ್ಬೋದು ನೋಡ್ರಿ, ನೀವು ಬೇಕಂದ್ರೆ ಮಾಡ್ಕೋಬೋದು. ಇಲ್ಲೆಲ್ಲ ನಮ್ಮ ಸ್ಟೂಡೆಂಟ್ಸ್ ಮಾಡಿದ್ದಾರೆ. ನಮ್ಮ ಆಪ್ಷನ್ ಸಿ ದ rupees 3,220 is the right answer. 44. 3,421.07 plus 4,362.42 is equal to how much? Option B. Which option B is 7,783.49. This is the right answer of the 44th question. The diameter in the given circle is which one? PQ. PQ ಆಗುತ್ತೆ ನೋಡ್ರಿ. ಹಾಗಾದರೆ ಇಲ್ಲಿ ಏನಾಗದ ರೈಟ್ ಆನ್ಸರು? ಆಪ್ಷನ್ ಸಿ PQ. ಓಕೆ, ನೆಕ್ಸ್ಟ್ ವಿ ವಿಲ್ ಮೂವ್ ಟು ದ್ಯಾಟ್. ದ ನೆಕ್ಸ್ಟ್ ಕ್ವಶನ್, ಅಲ್ಲಿ ಏನು ಕೊಟ್ಟದಪ್ಪ ಅಥವಾ ಅದು ಇಂಗ್ಲೀಷ್ ವರ್ಷನ್ ಇತ್ತು, ಇದು ಕನ್ನಡ ವರ್ಷನ್ ಸೇಮು. ನೀವು ಇನ್ನೇನು ಬೇಕಂದ್ರೆ ನೋಡ್ಕೋತ ಹೋಗ್ಬೋದು. 41 ಏನಾಗುತ್ತಪ್ಪ ಅಥವಾ ಅಲ್ಲಿ ಆಪ್ಷನ್ ಡಿ 320 ಮೀಟರ್ ಆಗುತ್ತೆ. ದೆನ್ ನೆಕ್ಸ್ಟ್ 42 ಆಪ್ಷನ್ ಎ 3984.69 ಆಗುತ್ತೆ. ನೆಕ್ಸ್ಟ್ 43 ಒಂದು ಬ್ಯಾಗಿನ ಬೆಲೆ 230 ಆದರೆ ಇದು ಎಷ್ಟಾಗುತ್ತೋ? ಆಪ್ಷನ್ ಸಿ 3,220 ಆಗುತ್ತೆ. ಇಲ್ಲಿ ಆಪ್ಷನ್ ಸಿ 3,220. 44 3421.07 44 ಎಷ್ಟಾಗುತ್ತೆ ಅಂದ್ರೆ ಆಪ್ಷನ್ ಬಿ 7783.49. ಈ ವೃತ್ತದಲ್ಲಿ ವ್ಯಾಸ ಯಾವುದಪ್ಪ ಅಂತಂದರೆ ಏನಾಗುತ್ತೆ ಇಲ್ಲಿ? ಆಪ್ಷನ್ ಸಿ. ವಿಚ್ ಒನ್ ಈಸ್ ರೈಟ್ ಆನ್ಸರ್? ಆಪ್ಷನ್ ಸಿ PQ. ಓಕೆ, ಈ ರೀತಿ ನೀವು ಆನ್ಸರನ್ನು ಐಡೆಂಟಿಫೈ ಮಾಡ್ತಾ ಹೋಗ್ರಿ. ನೆಕ್ಸ್ಟ್ ನೀವು ಎರಡರ ಒಂದು ಫಾಲೋ ಮಾಡಿರಿ. ಇಂಗ್ಲೀಷ್ ಮೀಡಿಯಮರೇ ಫಾಲೋ ಮಾಡಿರಿ ಅಥವಾ ಸೇಮ್ ಆನ್ಸರ್. ದೇರ್ ಇಸ್ ನೋ ಡಿಫ್ರೆನ್ಸಸ್ ಆಫ್ ದ್ಯಾಟ್ ಕ್ವಶನ್ಸ್. ಸೇಮ್ ಕ್ವಶನ್ಸ್ ಇದ್ದಾವೆ. ನೆಕ್ಸ್ಟ್ 46th, the hypotenuse of the given triangle is ಯಾವುದಾಗುತ್ತೆ ಇಲ್ಲಿ? 46 ಟ್ರಯಾಂಗಲ್ಲು. ಆಪ್ಷನ್ ಎ PR is the right answer. ಇಲ್ಲಿ ನೋಡ್ರಿ, ಆಪ್ಷನ್ ಎ PR is the right answer. ಡಿಯರ್ ಸ್ಟೂಡೆಂಟ್ಸ್, ನಾವು ಆನ್ಸರನ್ನು ನೋಡ್ತಾ ಹೋಗೋಣ. ಆಲ್ರೆಡಿ ಯು ನೋ ದ ಎಕ್ಸ್ಪ್ಲನೇಷನ್, ಯಾಕಂದರೆ ನಮ್ಗೆ ಟೈಮ್ ಸಾಲಲ್ಲ. The length and breadth of rectangular garden are 120 meters and 85 meters respectively. Then the perimeter is 47th option. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಆಪ್ಷನ್ ಬಿ 410 meters ಇಲ್ಲಿ ರೈಟ್ ಆನ್ಸರ್ ಆಗುತ್ತಾ. ನೆಕ್ಸ್ಟ್ 48. What should be added to 4,803 to get 9241? 9241 9241 ಆಗಬೇಕಂದ್ರೆ ಎಷ್ಟು ಆ್ಯಡ್ ಮಾಡಬೇಕು? ಇಲ್ಲಿ 48ನೇದು ಯಾವುದಪ್ಪ ಅಂದ್ರೆ ಆಪ್ಷನ್ ಡಿ 4438 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 49th, ರೈಟ್ 6200 meters in kilometers. ಹೇಗೆ ಬರೀಬೇಕು? ಇಲ್ಲಿ ನೋಡಿ 6.2. ಆಪ್ಷನ್ ಎ ಈಸ್ 6.2 kilometer, my dear students. Okay, next we will move to that next questions.
The garment factory manufactures 3,526 dresses in a day. The number, watch the number, okay, ಅದು ನೋಡ್ಕೊಡ್ರಿ. ಮ್ಯಾನುಫ್ಯಾಕ್ಚರ್ಡ್ ಇನ್ 23 days ಈಸ್ ಕ್ವಶನ್ ನಂಬರ್ 50. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ರೈಟ್ ಆನ್ಸರು ಬಿ 81,098. Okay, next option B is the right answer. 51th, write 3 divided by 10 in decimal form. ಇದನ್ನು ಡೆಸಿಮಲ್ ಫಾರ್ಮಲ್ಲಿ ಯಾವ ರೀತಿ ಬರೀಬೇಕು? The answer is option C 0.3. ಈ ರೀತಿ ನಾವು ಡೆಸಿಮಲ್ ಫಾರ್ಮಲ್ಲಿ ಬರೀತೀವಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 52. A trust collected rupees 135 each from the 165 donors. If the trust distributes this amount to 5 schools equally, the amount cash each school gets is dash. ಪ್ರತಿಯೊಂದು ಸ್ಕೂಲ್ ಎಟ್ ಅಮೌಂಟ್ ಅನ್ನು ತಗೊಳುತ್ತಾ? ಇಲ್ಲದ ನೋಡ್ರಿ, ಆಪ್ಷನ್ ಸಿ 4,455. ಇದು ರೈಟ್ ಆನ್ಸರ್ ಆಗುತ್ತಾ. ನೆಕ್ಸ್ಟ್ ವಿ ವಿಲ್ ಮೂವ್ ಟು ದ್ಯಾಟ್ 53. If the cost of 3 dozen oranges is rupees 144, then the cost of 3 oranges are 3 ಡಜನ್ದು 140. ಅದರ 3 ಆರೆಂಜ್ ಎಷ್ಟಾಗುತ್ತಪ್ಪ ಅದರಲ್ಲಿ? ಆಪ್ಷನ್ ಬಿ ₹12 ಈಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ನೆಕ್ಸ್ಟ್ ಸೇಮ್ ಕನ್ನಡದಲ್ಲಿದ್ದಾವೆ, ಅದೇ ಆಪ್ಷನ್ಸ್ ಇದೆ, ಅದನ್ನೇ ನೀವು ನೋಡ್ತಾ ಹೋಗ್ಬಿಡ್ರಿ. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಪಿ ಕ್ಯೂ ಆಗುತ್ತಾ. ಅದೇ ರೀತಿ ನೀವಲ್ಲಿ ಏನು ಮಾಡಿದಾರಲ್ಲ ಅದನ್ನೇ ಆನ್ಸರ್ ನೋಡ್ತಾ ಹೋಗ್ಬಿಡ್ರಿ. 51 0.3. ನೆಕ್ಸ್ಟ್ ಯಾಕಂದ್ರೆ ಟೈಮ್ ಭಾಳಷ್ಟು ತೊಗೊಳುತ್ತಾ. ನೆಕ್ಸ್ಟ್ 54. 54ಅಲ್ಲಿ ಏನಿದೆಪ್ಪ ಅಂತಂದ್ರೆ 1260 ಡಿವೈಡೆಡ್ ಬೈ 18 ಎಷ್ಟಾಗುತ್ತೆ? 1260 ಡಿವೈಡೆಡ್ ಬೈ 18 ಮಾಡಿದಾಗ ಎಷ್ಟಾಗುತ್ತಪ್ಪ ಅಂತಂದ್ರೆ ಇಲ್ಲಿ ಆಪ್ಷನ್ ಸಿ ಎಷ್ಟಾಗುತ್ತೆ? 70 ಆಗುತ್ತೆ. 55. ದ ಅಬ್ಸ್ಟ್ಯೂಟ್ ಆ್ಯಂಗಲ್ ಇನ್ ದ ಫಾಲೋವಿಂಗ್ ಈಸ್ ಯಾವುದಾಗುತ್ತಾ? ಅಬ್ಸ್ಟ್ಯೂಸ್ ಆ್ಯಂಗಲ್ ಏನಾಗುತ್ತಪ್ಪ ಅಂದ್ರೆ ಆಪ್ಷನ್ ಡಿ 145 ಡಿಗ್ರಿ. ಓಕೆ, ದೆನ್ ನೆಕ್ಸ್ಟ್ ವಿಲ್ ಮೂವ್ ಟು ದ್ಯಾಟ್ ದ ನೆಕ್ಸ್ಟ್ ಕ್ವಶನ್. ದ ಬ್ಲ್ಯಾಕನ್ಡ್ ಪಾರ್ಟ್ ಇನ್ ದ ಫಾರ್ಮ್ ಆಫ್ ಫ್ರ್ಯಾಕ್ಷನ್ ಈಸ್, ಬ್ಲ್ಯಾಕ್ ಮಾಡಿರ್ತಕ್ಕಂಥ ಒಂದು ಫ್ರ್ಯಾಕ್ಷನ್ ಯಾವುದಾಗುತ್ತಂದರೆ ಇಲ್ಲಿ ಆಪ್ಷನ್ ಬಿ, ಸಾರಿ ಆಪ್ಷನ್ ಬಿ ಆಗಂಗಿಲ್ಲ, ಆಪ್ಷನ್ ಏನು ಆಗಂಗಿಲ್ಲ, ಆಪ್ಷನ್ ಬಿನೂ ಆಗಂಗಿಲ್ಲ. ಹಾಗಾದ್ರೆ ಏನಾಗುತ್ತಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಸಿ 1 divided by 4 is the right answer my dear students. Okay, next we will move to that 57th question. ಇಲ್ಲಿ 1.5 ಇದು 57th ಏನಾಗುತ್ತಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಡಿ ರೈಟ್ ಆನ್ಸರ್ ಆಗುತ್ತೆ ನೋಡ್ರಿ. ಆಪ್ಷನ್ ಡಿ 10 ಅನ್ನೋದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 58. A square playground measures 55 meters in length. Its mass runs around the playground 4 times when the total distance covered by Suma is. ಎಷ್ಟು ಡಿಸ್ಟೆನ್ಸನ್ನು ಕವರ್ ಮಾಡ್ತಾಳೆ ಸುಮಾ? she covers totally option A 880 meters. This is the right answer my dear students. Next 59. Find the next number in the given sequence 14, 28, 42, 56. ಮುಂದಿನ ನಂಬರು ಯಾವ್ದು ಬರುತ್ತಪ್ಪ ಅಂದರೆ ಇಲ್ಲಿ ಆಪ್ಷನ್ ಬಿ 70 is the right answer my dear students. Okay, next question number 60. If the length of 8 bundles of wire is 320 meters, then the length of one bundle of wire is how much? Then it is the right answer of that is 16th option A 40 meters ಆಗಿರುತ್ತೆ. ಇದು ನಮ್ಮ ರೈಟ್ ಆನ್ಸರು. ನೆಕ್ಸ್ಟ್ we will move to that the next questions. ಇಲ್ಲಿ ಕನ್ನಡದಾಗಿದ್ದಾವೆ, ಅದನ್ನೇ ನೀವು ಅಲ್ಲೇ ಇಂಗ್ಲೀಷ್ ಎಡಿಷನ್ಸಲ್ಲೇ ಆನ್ಸರನ್ನು ನೋಡಿರಿ, ಯಾಕಂದ್ರೆ ಭಾಳಷ್ಟು ಟೈಮ್ ತೊಗೊಳುತ್ತಾ. ನಿಮ್ಗೆ ಬೇಕಂದ್ರೆ ಪಾಸ್ ಮಾಡಿ ಓದ್ಕೊಳ್ರಿ, ದೆನ್ ಯು ವಿಲ್ ಗೆಟ್ ದ ಆನ್ಸರ್ಸ್. Okay, next questions we will see now. The next part is science. Science ಅಲ್ಲಿ
ಏನೇನಿದೆ ಒಂದು ಸ್ವಲ್ಪ ನೋಡೋಣ. ಯಾವುದ್ಯಾವುದು ಕ್ವಶನ್ಸ್ ಮೇಲೆ ಕ್ವಶನ್ಸನ್ನು ಕೇಳಿದ್ದಾರೆ. ದಿಸ್ ಈಸ್ ಕಾಲ್ಡ್ ದ ಸೆಕ್ಷನ್ 4 ಸೈನ್ಸ್. ದ ಲಾರ್ಜೆಸ್ಟ್ ಫ್ಲವರ್ ಈಸ್, ಅತ್ಯಂತ ಲಾರ್ಜೆಸ್ಟ್ ಫ್ಲವರ್ ಯಾವುದು? ಲೋಟಸ್ ಅಲ್ಲ, ಲಂಟನ ಅಲ್ಲ, ವಲ್ಫಿಯಾನ್ಕ ಅಲ್ಲೇ ಅಲ್ಲ. ಹಾಗಾದ್ರೆ ಆಪ್ಷನ್ ಸಿ ಯಾವುದಾದ ಅತ್ಯಂತ ದೊಡ್ಡದಾದ ಫ್ಲವರು? ರ್ಯಾಪ್ಲೇಸಿಯಾ. ಯಾವುದು? ರ್ಯಾಪ್ಲೇಸಿಯಾ ಈಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 62 ಏನದ? ಡ್ಯಾಶ್ ಈಸ್ ಪ್ರೆಸೆಂಟ್ ಇನ್ ದ ಲಾರ್ಜೆಸ್ಟ್ ವಾಲ್ಯೂಮ್ ಇನ್ ಏರ್. ಯಾವುದು? ಆಪ್ಷನ್ ಸಿ ಗಾಳಿಯಲ್ಲಿ ಜಾಸ್ತಿ ಇರ್ತಕ್ಕಂಥ ಒಂದು ಏರ್ ಯಾವುದಪ್ಪ ಅಂತಂದರೆ ಇಲ್ಲಿ ನೈಟ್ರೋಜನ್ ಆಗುತ್ತೆ. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ 63 ದ ಪ್ಲಾಂಟ್ ದ್ಯಾಟ್ ಈಸ್ ಕಾಲ್ಡ್ ಮಾರ್ನಿಂಗ್ ಸ್ಟಾರ್ ಈಸ್. ಮಾರ್ನಿಂಗ್ ಸ್ಟಾರ್ ಅಂತ ಯಾವ ಪ್ಲಾಂಟಿಗೆ ಕರೀತಾರಪ್ಪ ಅಂದರೆ ಇಲ್ಲಿ ಆಪ್ಷನ್ ಡಿ ವೇನಸ್ ಕರೀತಾರ. ಏನಂತ ಕರೀತಾರ? ಮಾರ್ನಿಂಗ್ ಸ್ಟಾರು ವೇನಸ್ ಸ್ಟಾರ್ಗೆ ಕರೀತಾರ ಅಂತ ರೈಟ್ ಆನ್ಸರ್ ಆಗುತ್ತೆ ಇಲ್ಲಿ. ನೆಕ್ಸ್ಟ್ 64th ದ ಔಟರ್ ಮೋಸ್ಟ್ ಪಾರ್ಟ್ ಆಫ್ ಸೀಡ್ ಈಸ್ ಕಾಲ್ಡ್. ಔಟರ್ ಮೋಸ್ಟ್ ಆಫ್ ಪಾರ್ಟ್ ಸೀಡ್ದ ಔಟರ್ ಮೋಸ್ಟ್ ಪಾರ್ಟ್ ಯಾವುದಪ್ಪ ಅಂದರೆ ಇಲ್ಲಿ ಸೀಡ್ ಕೋಟ್. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಸೀಡ್ ಕೋಟ್ ಅನ್ನೋದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 65 ದ ಅರ್ತ್ ಈಸ್ ದ ಡ್ಯಾಶ್ ಲಾರ್ಜೆಸ್ಟ್ ಪ್ಲಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್. ಯಾವುದು? ಫಸ್ಟ್, ಫಿಫ್ತ್, ಸಿಕ್ಸ್ತ್, ಥರ್ಡ್, ಫೋರ್ತ್. ಅರ್ತ್ ಅನ್ನೋದು ಎಷ್ಟನೇ ಲಾರ್ಜೆಸ್ಟ್ ಪ್ಲಾನೆಟು? ಇಲ್ಲಿ ಏನಾಗುತ್ತೆ ಆನ್ಸರ್ ಅನ್ನೋದು ಆಪ್ಷನ್ ಎ ಫಿಫ್ತ್. ಅರ್ತ್ ಈಸ್ ದ ಫಿಫ್ತ್ ಲಾರ್ಜೆಸ್ಟ್ ಪ್ಲಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್ ಮೈ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ 66 ದ ನಂಬರ್ ಆಫ್ ಬೋನ್ಸ್ ಪ್ರೆಸೆಂಟ್ ಇನ್ ದ ಹ್ಯೂಮನ್ ಬಾಡಿ. ಮನುಷ್ಯನ ದೇಹದಲ್ಲಿ ಇರ್ತಕ್ಕಂಥ ಬೋನ್ಸ್ ಎಷ್ಟಿದಾವಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಬಿ ರೈಟ್ ಆನ್ಸರ್ ಇಸ್ 206 ಬೋನ್ಸ್ ಆರ್ ದೇರ್ ಇನ್ ದ ಹ್ಯೂಮನ್ ಬಾಡಿ. Rickets 67th rickets is caused due to the deficiency of which of the following vitamin. ಯಾವ ಇದರಿಂದ ಬರುತ್ತಾ? ಆಪ್ಷನ್ ಬಿ ಡಿ ವಿಟಮಿನ್ ಕೊರತೆಯಿಂದ ಏನಾಗುತ್ತಪ್ಪ ಅಂದ್ರೆ ರಿಕೇಟ್ಸ್ ಬರುತ್ತೆ. ಓಕೆ, ಲೆಟ್ಸ್ ಇಲ್ಲಿ ಕನ್ನಡದಾಗದ ನೋಡ್ರಿ. ಇಲ್ಲಿ ಆನ್ಸರ್ಸನ್ನು ನೀವು ಅತ್ಯಂತ ದೊಡ್ಡ ಹೂ ರಿಪ್ಲೇಷಿಯಾ, ವಾಯುವಿನಲ್ಲಿ ಅತ್ಯಂತ ಹೆಚ್ಚಾಗಿರುವ ಅನಿಲ ಸಾರಜನಕ, ಬೆಳಗಿನ ಚುಕ್ಕಿ ಎಂದು ಕರೆಯಲ್ಪಡುವ ಗ್ರಹ ಯಾವುದಪ್ಪ ಅಂತಂದ್ರೆ ಶುಕ್ರ ಗ್ರಹ. ಹಾಗಾಗಿ ನೆಕ್ಸ್ಟ್ 64 ಒಂದು ಬೀಜದ ಹೊರಭಾಗ ಏನಾಗುತ್ತಪ್ಪ ಅಂತಂದರೆ ಇಲ್ಲಿ ಬೀಜ ಕವಚ ಆಗುತ್ತಾ. ಭೂಮಿಯ ಸೌರವ್ಯೂಹದಲ್ಲಿ ಎಷ್ಟನೇ ಅತಿ ದೊಡ್ಡ ಗ್ರಹವಾಗಿದೆ? 5ನೇ ಗ್ರಹವಾಗಿದೆ. 60 ಮಾನವನ ದೇಹದಲ್ಲಿ ಮೂಳೆಗಳ ಸಂಖ್ಯೆ 206. ಆಪ್ಷನ್ ಬಿ ರಿಕೇಟ್ಸ್ ರೋಗವು ಯಾವ ವಿಟಮಿನ್ ಕೊರತೆಯಿಂದ ಉಂಟಾಗುತ್ತದೆಪ್ಪ ಅಂತಂದರೆ ಡಿ ವಿಟಮಿನ್ ಕೊರತೆಯಿಂದ ಉಂಟಾಗುತ್ತದೆ. ಆಲ್ರೆಡಿ ನಾವು ನೋಡಿದ್ವಿ. ನಿಮ್ಗೆ ಬೇಕಪ್ಪ ಅಂತಂದ್ರೆ ಕನ್ನಡ ನೋಡೋಣ ಅಂದರೆ ಕನ್ನಡ ನೋಡೋಣ. ಓಕೆ, ಲೆಟ್ಸ್ ವಿ ವಿಲ್ ಸಿ ದ ಕನ್ನಡ ಕ್ವಶನ್ಸ್ ಇನ್ ದ ಸೈನ್ಸ್. ಓಕೆ, ನೆಕ್ಸ್ಟ್ 68th ಕ್ವಶನ್. ಹಸಿರು ಹೊನ್ನು ಪುಸ್ತಕದ ಕರ್ತೃ. ಹಸಿರು ಹೊನ್ನು ಪುಸ್ತಕದ ಕರ್ತೃ ಯಾರು? ಇಲ್ಲಿ BGL ಸ್ವಾಮಿ ಈಸ್ ದ ರೈಟ್ ಆನ್ಸರ್. DV ಗುಂಡಪ್ಪನವರಲ್ಲ, KB ಪೂರ್ಣಚಂದ್ರ ತೇಜಸ್ವರಲ್ಲ, ಶಿವರಾಮ್ ಕಾರಂತರವಲ್ಲ. ಹಾಗಾದ್ರೆ ಹಸಿರು ಹೊನ್ನು ಬರೆದವರು BGL ಸ್ವಾಮಿ. ನೆಕ್ಸ್ಟ್ ಕ್ವಶನ್ ನಂಬರ್ 69 ವಿ ವಿಲ್ ಸಿ ನಾವು. ಸಸ್ಯಗಳು ದ್ಯುತಿ ಸಂಶ್ಲೇಷ ಉಪಯೋಗಿಸುವ ಶಕ್ತಿ ಯಾವ ಶಕ್ತಿಯನ್ನು ಉಪಯೋಗಿಸ್ತಪ್ಪ ಅಂತಂದರೆ ಇಲ್ಲಿ ಸೌರಶಕ್ತಿಯನ್ನು ಉಪಯೋಗಿಸ್ತವ. ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಗಾಳಿ ಶಕ್ತಿ ಅಲ್ಲ, ವಿದ್ಯುತ್ ಶಕ್ತಿ ಅಲ್ಲ, ಅವಕ್ಕೆ ಯಾವ ಕೊಡಂಗಿಲ್ಲ ಕರೆಂಟ್. ನೆಕ್ಸ್ಟ್ ಈಸಿ ಇದಾವ, ನೀವೆಲ್ಲರೂ ಚೆನ್ನಾಗಿ ಮಾಡಿದಾರೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ನಂಬರ್ 70. ಅತ್ಯಂತ ಹಗುರವಾದ ಮೂಲ ವಸ್ತು ಯಾವುದಪ್ಪ ಅಂತಂದರೆ ಇಲ್ಲಿ ಜಲಜನಕ. ಸಾರಜನಕ ಅಲ್ಲ, ಆಮ್ಲಜನಕ ಅಲ್ಲ, ಇಂಗಾಲ ಅಲ್ಲ, ಅವೆಲ್ಲ ಬಾರ್ದು. ರೈಟ್, ಹಗುರವಾದ ಮೂಲ ವಸ್ತು ಜಲಜನಕ. Okay, my dear students, if it is useful, you can subscribe this YouTube channel, your YouTube channel, because your subscription to our motivation to bring the more classes, the betterment of your my dear students. Next, ಓಜೋನ್ನ ಅಣುಸೂತ್ರ. ಓಜೋನ್ನ ಅಣುಸೂತ್ರ ಯಾವುದಪ್ಪ ಅಂತಂದರೆ ಇಲ್ಲಿ
ನಾವೇನು ನೋಡ್ತೀವಪ್ಪ ಅಂದ್ರೆ ಓಜೋನ್ ಅನ್ನೋ ಸೂತ್ರ ಆಪ್ಷನ್ ಬಿ ಇದೆ ನೋಡ್ರಿ. ಏನಪ್ಪ ಅನ್ನೋ ಸೂತ್ರ ಏನದ? O3 ಇಸ್ ದ ರೈಟ್ ಆನ್ಸರ್. 72 ಮರುಭೂಮಿಯು ಗುಲಾಬಿ ಗಿಡದ ಬೀಜಗಳನ್ನು ಡ್ಯಾಶ್ ಹರಡುತ್ತದೆ. ಏನು ಹರಡುತ್ತದೆ ಇದು ಮರುಭೂಮಿ? ಲೆಟ್ಸ್ ವಿ ವಿಲ್ ಸಿ ನೌ ದ್ಯಾಟ್ ಗಾಳಿಯನ್ನು ಏನು ಮಾಡುತ್ತೆ? ಮರುಭೂಮಿಯಲ್ಲಿ ಗಾಳಿಯಿಂದ ಬೀಜಗಳು ಏನಾಗ್ತವೆ? ಹರಡ್ತವ. ನೀರಲ್ಲ, ಸಿಡಿಯುವಿಕೆ ಅಲ್ಲ, ಪ್ರಾಣಿಗಳಲ್ಲ. ನೆಕ್ಸ್ಟ್ ವಿಲ್ ಕಂಟಿನ್ಯೂ ದ್ಯಾಟ್ ದ ನೆಕ್ಸ್ಟ್ ಕ್ವಶನ್. ಹಸಿರು ಹೊನ್ನು ಪುಸ್ತಕದ ಆಲ್ರೆಡಿ ನೋಡಿದ್ದೀವಿ. ಇದೊಂದು ಡಬಲ್ ಸಲ ಏನಾಗಿದೆಪ್ಪ ಅಂದ್ರೆ ಬಂದದ. ಓಕೆ, ಲೆಟ್ಸ್ ವಿ ವಿಲ್ ಸಿ ನೌ. ಇಟ್ ಈಸ್ ದ ಕನ್ನಡ ನೋಡ್ತಾ ಇದ್ದೀವಿ. ಕನ್ನಡನೇ ನೋಡೋಣ ನಾವು. ಸಿರಿಧಾನ್ಯಕ್ಕೆ ಉದಾಹರಣೆ ಯಾವುದಪ್ಪ ಅಂತಂದರೆ ಇಲ್ಲಿ ಜೋಳ, ಶೇಂಗಾ ಅಲ್ಲ, ತೊಗರಿ ಅಲ್ಲ, ಎಳ್ಳು ಅಲ್ಲ. ಹಾಗಾದ್ರೆ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಸಿರಿಧಾನ್ಯಕ್ಕೆ ಉದಾಹರಣೆ. ನೆಕ್ಸ್ಟ್ 74 ಹೊಗೆ ಡ್ಯಾಶ್ ರೂಪದ ದ್ರವ್ಯವಾಗಿದೆ. ಹೊಗೆ ಅನ್ನೋದು ಯಾವ ರೂಪದ? ಘನ ಅಲ್ಲ, ದ್ರವ ಅಲ್ಲ, ಪ್ಲಾಸ್ಮಾ ಅಲ್ಲ. ಹಾಗಾದ್ರೆ ಆಪ್ಷನ್ ಡಿ ಅನಿಲ ರೂಪದ. ಹೊಗೆ ಅನ್ನೋದು ಅನಿಲ ರೂಪದ ದ್ರವ ಆಗ್ಯದ. ನೆಕ್ಸ್ಟ್ ಕಬ್ಬು ಯಾವ ಜಾತಿಗೆ ಸೇರಿದೆ? ಕಬ್ಬು ಯಾವ ಜಾತಿಗೆ ಸೇರದ? ನಿಮ್ಗೆ ಗೊತ್ತದ, ನೀವು ಓದಿದ್ರೆ ಗೊತ್ತಾಗ್ತದ. ಇದು ಯಾವ ಜಾತಿಗೆ ಸೇರೋದಪ್ಪ ಅಂದ್ರೆ ಆಪ್ಷನ್ ಬಿ ದೈವಾರ್ಷಿಕ ಸಸ್ಯ ಜಾತಿಗೆ ಸೇರಿರ್ತಕ್ಕಂಥ ಒಂದು ಕಬ್ಬು. ಇದು ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ 76 ತಾಮ್ರವು ಯಾವ ಸ್ಥಿತಿಯ ದ್ರವ್ಯವಾಗಿದೆ? ದ್ರವ ಅಲ್ಲ, ಅನಿಲ ಅಲ್ಲ, ಪ್ಲಾಸ್ಮಾನೂ ಅಲ್ಲ. ಹಾಗಾದ್ರೆ ತಾಮ್ರ ಆಪ್ಷನ್ ಸಿ ರೈಟ್ ಆನ್ಸರ್. ಘನ ಸ್ಥಿತಿಯ ದ್ರವ್ಯವಾಗಿದೆ. 77 ಸೋಡಿಯಂ ಕ್ಲೋರೈಡ್ ಒಂದು. ಏನಾಗಿದೆ ಸೋಡಿಯಂ ಕ್ಲೋರೈಡು? ಮೂಲ ವಸ್ತು ಅನ್ನಕ ಅಲ್ಲ, ಮಿಶ್ರಣ ಅನ್ನಕ ಅಲ್ಲ. ಹಾಗಾದರೆ ಇದೊಂದು ಸಂಯುಕ್ತ ವಸ್ತು. ಆಪ್ಷನ್ ಸಿ ಸಂಯುಕ್ತ ವಸ್ತು ಇಸ್ ದ ರೈಟ್ ಆನ್ಸರ್. ಪ್ಲಾಸ್ಮಾ ಅಲ್ಲ. ಇಲ್ಲಿ ಏನಾಗುತ್ತೆ? ಸೋಡಿಯಂ ಕ್ಲೋರೈಡ್ ಒಂದು ಸಂಯುಕ್ತ ವಸ್ತು. ಇದು ಏನಪ್ಪ ಅಂದ್ರೆ ನಮ್ಮ ರೈಟ್ ಆನ್ಸರು. ನೆಕ್ಸ್ಟ್ ವಿಲ್ ಸಿ ದ್ಯಾಟ್ ದ ನೆಕ್ಸ್ಟ್ ಕ್ವಶನ್. ಸಿ ಜೀವಸತ್ವ ಕೊರತೆಯಿಂದ ಬರುವ ರೋಗ. ವಿಟಮಿನ್ ಸಿ ನಿಮಗೆ ಕಡಿಮೆ ಬಿತ್ತಂದರೆ ಯಾವ ರೋಗ ಬರ್ತದ? ನಮಗೆ ಗೊತ್ತಿಲ್ಲ. ಯಾವ ರೋಗ ಬರ್ತದಂದ್ರೆ ಆಪ್ಷನ್ ಎ ಸ್ಕರ್ವಿ ರೋಗ ಬರುತ್ತೆ ನೋಡ್ರಿ ಡಿಯರ್ ಸ್ಟೂಡೆಂಟ್ಸ್. ರಾತ್ರಿ ಕೂಡು ಅಲ್ಲ, ರಿಕೆಟ್ಸ್ ಅಲ್ಲ, ಬೇರೆ ಅಲ್ಲ. ಹಾಗಾದ್ರೆ ನಮ್ಮ ರೈಟ್ ಸಿ ಬರೋದ್ರಿಂದ ಸ್ಕರ್ವಿ ಬರುತ್ತೆ. ನೆಕ್ಸ್ಟ್ 79 ಸೌರ ವ್ಯೂಹದಲ್ಲಿ ಅತ್ಯಂತ ದೊಡ್ಡ ಗ್ರಹ ಯಾವುದು? ಬುಧ ಅನಕ ಅಲ್ಲ, ಶುಕ್ರ ಅನಕ ಅಲ್ಲ, ಮಂಗಳ ಅನಕ ಅಲ್ಲ. ಹಾಗಾದ್ರೆ ಸೌರ ವ್ಯೂಹದ ದೊಡ್ಡ ಗ್ರಹ ಯಾವುದಪ್ಪ ಅಂತಂದ್ರೆ ಗುರುಗ್ರಹ. ಆಪ್ಷನ್ ಡಿ ಗುರುಗ್ರಹ. ದಿಸ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 80 ಹಸುವಿನ ಸರಾಸರಿ ಜೀವಿತಾವಧಿ. ಒಂದು ಹಸು ಎಷ್ಟು ವರ್ಷ ಬದುಕ್ತದಪ್ಪ ಅಂತಂದ್ರೆ 20 ವರ್ಷ. 20 ವರ್ಷ ಬದುಕ್ತದೆ. ಜಾಸ್ತಿ ಬದುಕಂಗಿಲ್ಲ. 100 ವರ್ಷಕ್ಕೆ ಬದುಕಂಗಿಲ್ಲ, 70 ವರ್ಷಕ್ಕೆ ಬದುಕಂಗಿಲ್ಲ, 50 ವರ್ಷಕ್ಕೆ ಬದುಕಂಗಿಲ್ಲ. ಹಾಗಾದ್ರೆ ಆಪ್ಷನ್ ಎ 20 ವರ್ಷ ಏನಾಗ್ಯದಪ್ಪ ಅಂದ್ರೆ ಒಂದು ಹಸುವಿನ, ಒಂದು ಆಕಳಿನ ಏನಾಗಿದೆಪ್ಪ ಅಂದರೆ ಜೀವಿತಾವಧಿ ಅದ. ಹಾಗಾದ್ರೆ ರೈಟ್ 80ನೇದು 20 ವರ್ಷಗಳು. ನೆಕ್ಸ್ಟ್ ಕ್ವಶನ್ ವಿ ವಿಲ್ ಮೂವ್ ದ್ಯಾಟ್. ಸಿರಿಧಾನ್ಯಕ್ಕೆ ಉದಾಹರಣೆ ಮತ್ತೊಂದು ಸಲ ಏನಾಗಿದೆಪ್ಪ ಅಂದ್ರೆ ಪ್ರಿಂಟ್ ಆಗ್ಯದ. ಓಕೆ, ಲೆಟ್ಸ್ ವಿ ವಿಲ್ ಸಿ ದ್ಯಾಟ್ ದ ನೆಕ್ಸ್ಟ್ ಒನ್. again and again it's sorry for this. ನೆಕ್ಸ್ಟ್ ಸೋಷಿಯಲ್ ಸೈನ್ಸು ನಾವೇನು ಮಾಡೋಣಪ್ಪ ಅಂದ್ರೆ ಕನ್ನಡದಾಗೆ ನೋಡೋಣ. ನಿಮಗೆ ಡೌಟ್ ಇತ್ತಂದ್ರೆ ಇಂಗ್ಲೀಷಲ್ಲಿ ಕೂಡ ನಾನು ಆನ್ಸರ್ ಮಾಡ್ತೀನಿ. ಯು ಕ್ಯಾನ್ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. ಓಕೆ, ಈಗ ಆಲ್ರೆಡಿ ಭಾಳ ಟೈಮ್ ಆಗಿದೆ, ಅದಕ್ಕೋಸ್ಕರ ವಿ ವಿಲ್ ಸಿ ದ ಓನ್ಲಿ ಆನ್ಸರ್ಸ್. ಭಾರತ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ರಾಣಿ ಯಾರಪ್ಪ ಅಂದ್ರೆ ಸಾನಿಯಾ ಮಿರ್ಜಾ ಅಲ್ಲ, ಮಮತಾ ಪೂಜಾರಿ ಅಲ್ಲ, ಮಾಲತಿ ಹೊಳ್ಳಿ ಇವರೆಲ್ಲ ಟ್ರ್ಯಾಕ್ನಾಗ ಓಡೋರಲ್ಲ. ಯಾರು ಓಡ್ತಾರ? PT ಉಷಾ. ಭಾರತ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ರಾಣಿ ಯಾರು? PT ಉಷಾ. ಆಪ್ಷನ್ ಡಿ ದ ರೈಟ್ ಆನ್ಸರ್ ಇಸ್ PT ಉಷಾ ಮೈ ಡಿಯರ್ ಸ್ಟೂಡೆಂಟ್ಸ್. ಇಟ್ಟು ಬರೆದ್ರೆ ಯು ಗಾಟ್ ದಟ್ ಲಾಟ್ ಆಫ್ ಮಾರ್ಕ್ಸ್. ಹಾಕಿ ತಂಡವೊಂದರಲ್ಲಿ ಆಡುವ ಆಟಗಾರರ ಸಂಖ್ಯೆ. ಹಾಕಿ ಟೀಮ್ನಾಗ ಎಷ್ಟು ಜನ ಆಡ್ತಾರ ನಿಮ್ಗೆ ಗೊತ್ತದ? ಓಕೆ, ಗೊತ್ತಿದ್ರೆ ಏನು ಬರ್ದಿರಿ ನೋಡೋಣ. ದೆನ್ ದ ಆನ್ಸರ್ ಇಸ್ ಹಾಕಿ ಒಳಗೆ ಎಷ್ಟು ಇರ್ತಾರ? 10 ಜನ ಇರಂಗಿಲ್ಲ, 11 ಜನ ಇರ್ತಾರೆ ನೋಡ್ರಿ. ಆಪ್ಷನ್ ಬಿ 11 ಈಸ್ ದ ರೈಟ್ ಆನ್ಸರ್.
ನೆಕ್ಸ್ಟ್ ಆಶ್ರಯ ಯೋಜನೆಯ ಉದ್ದೇಶ. ಆಶ್ರಯ ಯೋಜನೆಯ ಉದ್ದೇಶ ಏನಾಗಿರ್ತದಪ್ಪ ಅಂತಂದ್ರೆ ಉಚಿತ ನಿವೇಶನಗಳು ಮತ್ತು ಅನುದಾನ ಸಾಲವನ್ನು ಬಡವರ ಮನೆಗಳೇ ಕಟ್ಟಿಸಿ ಒದಗಿಸಿಕೊಡುವುದಾಗಿದೆ. ಬಾಲಕಿಯರ ಉತ್ತಮ ಸಾಲ, ಗುಣಮಟ್ಟ ಶಿಕ್ಷಣ, ಆಶ್ರಯ ಯೋಜನೆ ಮನಿ ಕೊಡೋದು. ಇದು ಆಪ್ಷನ್ ಎ ಇಸ್ ದ ಉಚಿತ ನಿವೇಶ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ವಿ ವಿಲ್ ಮೂವ್ ಟು ದ್ಯಾಟ್. ನೆಕ್ಸ್ಟ್ ಕ್ವಶನ್ 84. ವಿವಿಧತೆಯಲ್ಲಿ ಏಕತೆ ಎಂದರೆ? ವಿವಿಧತೆಯಲ್ಲಿ ಏಕತೆ ಅಂದರೆ ಏನು? ಭಿನ್ನತೆಯನ್ನು ಕಡೆಗಣಿಸಿ ಭಾವೈಕ್ಯತೆಯನ್ನು ಹೊಂದಿರುವುದು. ಇದೇ ರೈಟ್. ಎಲ್ಲರೂ ಒಂದೇ ಜನಾಂಶ ಅಲ್ಲ, ಎಲ್ಲರೂ ಒಂದೇ ಧರ್ಮಸ್ಥರು ಅಲ್ಲ, ಎಲ್ಲರೂ ಒಂದೇ ಭಾಷೆ ಮಾತಾಡೋಲ್ಲ. ವಿವಿಧತೆಯಲ್ಲಿ ಏಕೆಂದರೆ ಭಿನ್ನತೆಯನ್ನು ಕಡೆಗಣಿಸಿ ಭಾವೈಕ್ಯತೆಯನ್ನು ಹೊಂದಿರುವುದು. ನೆಕ್ಸ್ಟ್ ಕ್ವಶನ್ ನಂಬರ್ 85. ಭಾರತ ಅತಿ ಎತ್ತರದ ಶೃಂಗ ಪರ್ವತ ಯಾವುದು? ಮೌಂಟ್ ಗಾಡ್ವಿನ್ ಆಸ್ಟಿನ್. ದ ಅತ್ಯಂತ ಎತ್ತರದ ಪರ್ವತ ಯಾವುದಲ್ಲಿ? ಮುಳ್ಳಯ್ಯನಗಿರಿ ಕರ್ನಾಟಕದಾಗ. ಅನ್ನೈಮುಡಿ ಇದು ಅಲ್ಲ. ಮೌಂಟ್ ಎವರೆಸ್ಟ್ ವರ್ಲ್ಡ್ನ್ಯಾಗ. ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಮೌಂಟ್ ಗಾಡ್ವಿನ್ ಆಸ್ಟಿನ್. ನೆಕ್ಸ್ಟ್ ಇಂಗ್ಲೀಷ್ ವರ್ಷನ್ ಬೇಡ, ಕನ್ನಡ ವರ್ಷನ್ ನೋಡೋಣ, ಯಾಕಂದ್ರೆ ಟೈಮ್ ಭಾಳ ಆಗ್ಯದ. ನಿಮಗೂ ಅರ್ಥ ಆಗುತ್ತೆ. ಏನಾದರೂ ಡೌಟ್ ಇದ್ರೆ ನೀವೇನು ಮಾಡಿರಿ, ಕಮೆಂಟ್ ಇನ್ ದ ಸೆಕ್ಷನ್ ಆರ್ ವಿ ಹ್ಯಾವ್ ದ್ಯಾಟ್ ಕಾಂಟ್ಯಾಕ್ಟ್ ನಂಬರ್, ಯು ಕ್ಯಾನ್ ಕಾಂಟ್ಯಾಕ್ಟ್ ವಿತ್ ದ್ಯಾಟ್. ಜಮೀನು ಹೊಂದಿರದ ಕೃಷಿ ಭೂಮಿಯಲ್ಲಿ ಕೆಲಸ ಮಾಡುವವರು ಏನಂತ ಕರೀತಾರೆ? ಅವರಿಗೆ ಸಣ್ಣ ಹಿಡಿಯೋಲ್ಲ, ಕೃಷಿ ಕೂಲಿಕಾರರು. ಆಪ್ಷನ್ ಡಿ ಇಸ್ ದ ರೈಟ್. ದೊಡ್ಡ ಹಿಡಿಯೋ ಅಲ್ಲ, ಜಮೀನ್ದಾರನಕ ಅಲ್ಲ. ರೈಟ್ ಆನ್ಸರ್ ಕೃಷಿ ಕೂಲಿಕಾರರು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 87. ಒಳಾಂಗಣ ಆಟಕ್ಕೆ ಉದಾಹರಣೆ. ಒಳಾಂಗಣ ಆಟಕ್ಕೆ ಉದಾಹರಣೆ ಯಾವುದಪ್ಪ ಅಂತಂದರೆ ಇಲ್ಲಿ ಒಳಗಾಡೋದು ಯಾವುದು? ಹಾಕಿನೂ ಹೊರಗೆ ಆಡ್ತೀವಿ, ಕ್ರಿಕೆಟ್ ಹೊರಗೆ ಆಡ್ತೀವಿ, ಫುಟ್ಬಾಲ್ ಹೊರಗೆ ಆಡ್ತೀವಿ. ಹಾಗಾದ್ರೆ ಒಳಗಾಡೋದು ಟೇಬಲ್ ಟೆನ್ನಿಸ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 88. ಜೇನು ಕುರುಬ ಬುಡಗಟ್ಟಿನ ಜನರು ವಾಸಿಸುವ ಜಿಲ್ಲೆ. ಜೇನು ಕುರುಬರು ಎಲ್ಲಿ ವಾಸಿಸ್ತಾರ? ನಾವೆಲ್ಲಿ ನೋಡ್ತೀವಿ ಜಾಸ್ತಿ? ಈ ಕೊಡಗಿನಲ್ಲಿ ನೋಡ್ತೀವಿ. ಹೋಗಾದ್ರೆ ರೈಟ್ ಆನ್ಸರ್ ದಕ್ಷಿಣ ಕನ್ನಡ ಅಲ್ಲ, ಕಲಬುರಗಿ ಅಲ್ಲ, ಬೆಳಗಾವಿ ಅಲ್ಲ. ಓಕೆ, ಜೇನು ಕುರುಬ ಸರ್ ಕೊಡಗಿನಲ್ಲಿ. 89. ನವೀಕರಿಸಬಹುದಾದ ಸಂಪನ್ಮೂಲ. ಹೊಸದಾಗಿ ರೆಡಿ ಮಾಡ್ತಕ್ಕಂಥ ಸಂಪನ್ಮೂಲ ಯಾವುದು? ಗಾಳಿ. ನವೀಕರಿಸಬಹುದಾದ ಗಾಳಿ ಏನು ಮಾಡ್ಬೋದು? ಡೀಸೆಲ್, ಪೆಟ್ರೋಲ್ ಇವೆಲ್ಲ ಬರಲ್ಲ. ಗಾಳಿ ನವೀಕರಿಸಬಹುದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ 90. ಇಲ್ಲಿ ಮತ್ತು ಇಂಗ್ಲೀಷ್ ವರ್ಷನ್ ಬಂದದ, ಅದನ್ನು ಒಂದು ಸ್ವಲ್ಪ ನಾವು ಲೇಟಾಗಿ ನೋಡೋಣ. ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿರಿ. ವಿಲ್ ಕಮ್ ಟು ದ್ಯಾಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 90. ರಾಸಾಯನಿಕ ಗೊಬ್ಬರ ಮತ್ತು ನಾಶಕಗಳನ್ನು ಬಳಸದಿರುವ ಕೃಷಿ ಪದ್ಧತಿ ಯಾವುದದು? ರಾಸಾಯನಿಕ ಕೃಷಿ ಅಲ್ಲ, ಬಳಸದಿರುವ ಸಾವಯವ ಕೃಷಿ. ವೆರಿ ನೈಸ್, ಇಟ್ ಇಸ್ ದ ರೈಟ್ ಆನ್ಸರ್. ಸಾವಯವ ಕೃಷಿ. ನೀರಾವರಿ ಅಲ್ಲ, ಮಳೆಯಾರಲ್ಲ. ರಾಸಾಯನಿಕ ಗೊಬ್ಬರ ಮತ್ತು ನಾಶಕಗಳನ್ನು ಬಳಸದಿರುವ ಕೃಷಿ ಪದ್ಧತಿ ಸಾವಯವ ಕೃಷಿ. ನೆಕ್ಸ್ಟ್, ಪಾದಚಾರಿಗಳು ರಸ್ತೆಯನ್ನು ದಾಟಬೇಕಾದ ನಿಗದಿತ ಸ್ಥಳ ಯಾವುದಪ್ಪ ಅಂತಂದ್ರೆ ಅದು 91. ಪಾದಚಾರಿಗಳು ರಸ್ತೆ ದಾಟಲೇಬೇಕಾದ ನಿಗದಿತ ಸ್ಥಳ ಯಾವುದು ಇರ್ತದೆ? ಇಲ್ಲಿ ಬಾಣದ ಗುರುತಲ್ಲ, ತಿರುವಿನ ಗುರುತಲ್ಲ, ಜಿಬ್ರಾ ಪಟ್ಟಿ ಇರ್ತದೆ ನೋಡ್ರಿ. ಆಪ್ಷನ್ ಜಿ ಇಸ್ ದ ರೈಟ್ ಆನ್ಸರ್. ಡಿ ಚೌಕ ಅಲ್ಲ. ನೆಕ್ಸ್ಟ್ 92. ದೂರವಾಣಿ ಕಂಡು ಹಿಡಿದ ವಿಜ್ಞಾನಿ. ಟೆಲಿಫೋನ್ ಕಂಡು ಹಿಡಿದವ್ರು ಯಾರು? ಗ್ರಹಾಮ್ ಬೆಲ್. ಈಸಿಯಾಗಿ ಗೊತ್ತದ. ಆಪ್ಷನ್ ಎ ಗ್ರಹಾಮ್ ಬೆಲ್. ದೂರವಾಣಿ ಕಂಡು ಹಿಡಿದ ಮಾರ್ಕೋನಿ ಅಲ್ಲ, ಇವರೆಲ್ಲ ಬಿಟ್ಟುಬಿಟ್ರಿ. ಇವು ವಿಮಾನ ಕಂಡು ಹಿಡ್ದಾನ, ಇವು ಬೇರೆ ಬೇರೆ ಕಂಡು ಹಿಡಿದಾರ. ಅವರೆಲ್ಲ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ. ನೆಕ್ಸ್ಟ್, ಪ್ರಥಮ ಬಾರಿಗೆ ಪ್ರತಿಷ್ಠಿತ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ಕನ್ನಡ ಚಿತ್ರನಟ ಯಾರು? ದಾದಾ ಸಾಹೇಬ್ ಡಾಕ್ಟರ್ ರಾಜ್ಕುಮಾರ್ ಅವರೇ. ಮತ್ತಾರು? ಆಪ್ಷನ್ ಡಿ ಡಾಕ್ಟರ್ ರಾಜ್ಕುಮಾರ್ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ 94th ಕ್ವಶನ್. ಕಬ್ಬಿಣದ ಉಪಕರಣಗಳನ್ನು ತಯಾರು ಮಾಡುವವ ಏನಂತ ಕರೀತಾರೆ? ಕಬ್ಬಿನ ತಯಾರು ಮಾಡುವಾಗ ಕಮ್ಮಾರ ಅಂತಾರೆ. ಮತ್ತೇನಂತಾರೆ? ಗಡಿಗೆ ತಿನ್ನೋಂಗ ಕುಂಬಾರ ಅಂತಾರೆ. ಇದು ನಮ್ದಲ್ಲ. ಬಡಿಗೆ ರೆಡಿ ಮಾಡ್ತಾನೆ ನೀವು. ಚಮ್ಮಾರ ಇವ ಅಲ್ಲ. ರೈಟ್ ಆನ್ಸರು ಕಮ್ಮಾರ. ನೆಕ್ಸ್ಟ್, ಇದೆಲ್ಲ ಇಂಗ್ಲೀಷ್ ನೋಡ್ಕೋರಿ ನೀವು ವರ್ಷನು ಬೇಕಪ್ಪ ಅಂತಂದ್ರೆ. ನೆಕ್ಸ್ಟ್, ರಾಷ್ಟ್ರೀಯ ಹಣ್ಣು. ನಿಮ್ಮ ರಾಷ್ಟ್ರೀಯ ಹಣ್ಣು ಯಾವುದು ಗೊತ್ತಲ್ಲ? ನಿಮ್ಗೆ ತಿತ್ತಿರಲ್ಲಿ ದಿನ ಯಾವುದು?
ಮಾವು ನಮ್ಮ ರಾಷ್ಟ್ರದ ಮಾವು ಸೇಬ್ ಅಲ್ಲ, ಬಾಳೆ ಅಲ್ಲ, ಕಿತ್ತಳೆ ಅಲ್ಲ. ನಮ್ಮದು ಆನ್ಸರ್ ಆಪ್ಷನ್ ಸಿ ಮಾವು ರಾಷ್ಟ್ರೀಯ ಹಣ್ಣು. ಕೆಂಪು ಕೋಟೆ ಇರುವ ಸ್ಥಳ, ಕೆಂಪು ಕೋಟೆ ಎಲ್ಲಿರ್ತದ? ದೆಹಲಿ ಒಳಗದ. ಚೆನ್ನೈದಾಗ ಅಲ್ಲ, ಮುಂಬೈದಾಗೂ ಅಲ್ಲ, ಬೆಂಗಳೂರಾಗೂ ಅಲ್ಲ. ರೈಟ್ ಆನ್ಸರ್ ಯಾವುದು? ದೆಹಲಿ. ನೆಕ್ಸ್ಟ್ 97 ಬಾದಾಮಿಯಲ್ಲಿ ಗುಹಾಂತರ ದೇವರನ್ನು ನಿರ್ಮಿಸಲು ಬಳಸಿರುವ ಕಲ್ಲುಗಳು ಯಾವುವು? ಗೊತ್ತದವೆ ಯಾರಿಗರೇ? ಕಲ್ಲುಗಳು ಬಾದಾಮಿಯಲ್ಲಿ ಗುಹಾಂತರ ದೇವರನ್ನು ಮಾಡ್ಯಾರ. ಯಾವವು? ಬಳಪದ ಕಲ್ಲಲ್ಲ, ಅಮೃತಶಿಲೆ ಅಲ್ಲ, ಕಡಪದ ಕಲ್ಲಲ್ಲ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾವ ಕಲ್ಲು? ಮರಳು ಕಲ್ಲನ್ನು ಯೂಸ್ ಮಾಡ್ಯಾರ ಗುಹಾಂತರ ದೇವಾಲಯನ ಸೃಷ್ಟಿಸಲಿಕ್ಕೆ ಬಾದಾಮಿಯಲ್ಲಿ. 98 ಮರುಭೂಮಿಯಲ್ಲಿ ನೀರು ದೊರೆಯುವ ಫಲವತ್ತಾದ ಪ್ರದೇಶ ಯಾವುದದು? ಮರುಭೂಮಿಯಾಗ ನೀರು ಸಿಗೋದು ಕಣಿವೆಯಲ್ಲ, ಒಯಸಿಸ್. ಆಪ್ಷನ್ ಬಿ ದ ರೈಟ್ ಆನ್ಸರ್ ಇಸ್ ಒಯಸಿಸ್. ಒಯಸಿಸ್ ಒಳಗೆ ಅಟ್ಟೆ ನೀರು ಸಿಗ್ತಾವ, ಗಿರಿಕಂದರ ಅಲ್ಲ, ಸರೋವರ ಅಲ್ಲ. 99 ಇನ್ಯಾರು ಕ್ವಶನ್ ಅದಾವ ನೋಡಿಬಿಡೋಣ ಮೈ ಡಿಯರ್ ಸ್ಟೂಡೆಂಟ್ಸ್. ಆಗ್ರಾದ ತಾಜ್ ಮಹಲನ್ನು ಕಟ್ಟಿಸಲು ಬಳಸಿರುವ ಕಲ್ಲು ಯಾವುದು? ಕೆಂಪು ಕಲ್ಲಲ್ಲ, ಕಡಪದ ಕಲ್ಲಲ್ಲ, ಬಳಪದ ಕಲ್ಲಲ್ಲ, ಅಮೃತ ಶಿಲೆ. ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ದ ಲಾಸ್ಟ್ ಕ್ವಶನ್. ಅಂಡಮಾನ್ ದ್ವೀಪಗಳು ಇರುವ ಸ್ಥಳ ಯಾವು? ಅರಬ್ಬಿ ಸಮುದ್ರದಾಗ ಅದಾವ, ಅಂಡಮಾನ್ ಅಲ್ಲ. ಹಿಂದೂ ಮಹಾಸಾಗರದಾಗ ಇಲ್ಲ, ಬಂಗಾಳ ಕೊಲ್ಲಿಯಲ್ಲದ ನೋಡ್ರಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಟ್ಲಾಂಟಿಕ್ ಸಾಗರ ಅಲ್ಲ. ಓಕೆ, ಲೈಕ್ ದಿಸ್ ವಿ ಹ್ಯಾವ್ ಸಾಲ್ವ್ಡ್ ಮೈ ಡಿಯರ್ ಸ್ಟೂಡೆಂಟ್ಸ್ ದೀಸ್ key answers of that Kittur and Moraji Desai school. Okay, if you liked our key answer, you can subscribe. And because why we need the subscription of yours? Because your subscription is our motivation ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ ಸರ್ಕಲ್ಲಿ ಕೂಡ ಶೇರ್ ಮಾಡಿರಿ. and whatever you have that the doubts, you can comment and give that one like. Your like made that lot of differences. Okay, thanks for watching. Okay, I will come to that one more important video, the betterment of your study and key answers. Okay, bye, see you in the next video class.